ನಮಸ್ತೆ ಮಕ್ಕಳ. ಸೊ ತುಂಬಾ ದಿನ ಗ್ಯಾಪ್ ಆದ್ಮೇಲೆ ಮತ್ತೆ ನಾವು ಕ್ಲಾಸಸ್ನ ಶುರು ಮಾಡ್ತಿರೋದು. ಎಲ್ಲರೂ ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರಿ ಅಂತ ಭಾವಿಸ್ತೀನಿ. ಜೊತೆಗೆ ದಸರಾ ವೆಕೇಶನ್ಸ್ ಇದೆ, ಇವಾಗ ಕ್ಲಾಸ್ ಶುರು ಆಯ್ತಲ್ಲಪ್ಪ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ವಾರದಲ್ಲಿ 2 ದಿನ ಅಲ್ವಾ ಕ್ಲಾಸಸ್ ಇರೋದು, 1 ಅವರ್ ಅಷ್ಟೇ ಕ್ಲಾಸ್ ಇರುತ್ತೆ, ಮಂಡೇ ಟ್ಯೂಸ್ಡೇ. ಸೊ ಜಾಯಿನ್ ಆಗ್ಬಿಟ್ರೆ ಆಯ್ತು. ಯಾಕೆಂದ್ರೆ ಎಕ್ಸಾಮ್ಸ್, ಒಲಿಂಪಿಯಾಡ್ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಿದೆ. ಸೊ ಕ್ಲಾಸಸ್ ತುಂಬಾ ದಿನ ಸ್ಟಾಪ್ ಮಾಡಿದ್ರೆ ನಿಮಗೂ ಎಲ್ಲ ಮರ್ತೋದಾಗ ಆಗುತ್ತೆ ಅಲ್ವಾ. ಸೊ ಅದಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ತುಂಬಾ ಜನಕ್ಕೆ ಇವತ್ತು ಕ್ಲಾಸ್ ಶುರು ಆಗಿದೆ ಅನ್ನೋದು ಗೊತ್ತಿರಲ್ಲ. ಸೊ ಅವರಿಗೆಲ್ಲ ಇನ್ಫಾರ್ಮ್ ಮಾಡಿಬಿಡಿ. ಜೊತೆಗೆ ಇವತ್ತು ನಾವು ಟಾಪಿಕ್ ತಗೊಂಡಿರೋಂಥದ್ದು ಮೋಷನ್ ಅಂತ ಹೇಳಿ. ಸೊ ಈ ಮೋಷನ್ ಟಾಪಿಕ್ನ ನಾವು ಪ್ರೀವಿಯಸ್ ಒಲಿಂಪಿಯಾಡ್ ಕ್ಯಾಂಪ್ ಮಾಡಿದ್ವಿ ಅಲ್ವಾ. ಸೊ ಆ ಕ್ಯಾಂಪಲ್ಲಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆದರೆ ಕ್ಯಾಂಪಿಗೆ ತುಂಬಾ ಜನ ಮಕ್ಕಳಿಗೆ ಬರೋ ಅವಕಾಶ ಇರಲಿಲ್ಲ. ಸೊ ಅವ್ರಿಗೂ ಕೂಡ ಮಿಸ್ ಆಗಬಾರ್ದು ಕ್ಲಾಸ್ ಅನ್ನೋ ಕಾರಣಕ್ಕೆ ಇದು ಅಗೈನ್ ಆನ್ಲೈನ್ ಕ್ಲಾಸಲ್ಲೂ ಕೂಡ ಕಂಡಕ್ಟ್ ಮಾಡ್ತಿರೋದು. ಸೊ ಆಫ್ಲೈನಲ್ಲಿ ಕೂಡ ಆಗಿದೆ, ಆನ್ಲೈನಲ್ಲಿ ಕೂಡ ಇವತ್ತು ಮಾಡ್ತಿರೋಣ. ಸೊ ಇವತ್ತಿನ ಟಾಪಿಕ್ ಬಂದು ಮೋಷನ್ ಅಥವಾ ಚಲನೆ ಅಂತ ಹೇಳ್ತೀವಲ್ವಾ. ಸೊ ಹಾಗಿದ್ರೆ ಮೋಷನ್ ಅಂತಂದ್ರೆ ಏನು ಅಂತ ನೋಡಿದ್ರೆ, ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಂದು ಏನಂತಂದ್ರೆ ಒಂದು ಆಬ್ಜೆಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಒಂದು ಆಬ್ಜೆಕ್ಟ್ ಇದೆ ಅಂತ ತಗೊಂಡಾಗ ಆಬ್ಜೆಕ್ಟ್ ಅಥವಾ ಪರ್ಸನ್, ಆಬ್ಜೆಕ್ಟ್ ಯಾವ ಬಾಡಿ ಅಂತನಾದ್ರೂ ಯೂಸ್ ಮಾಡ್ತೀವಿ. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ತನ್ನ ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಸೊ ಈಗ ಎ ಪಾಯಿಂಟ್ ಅಂತ ಇಲ್ಲಿ ತಗೋತೀನಿ ಅಂತಂದ್ರೆ ನಾನು, ಇದು ಬಿ ಪಾಯಿಂಟ್, ಇದು ನಿಮ್ಮ ಮನೆ ಆಗಿರುತ್ತೆ ಅಂದ್ರೆ ಎ ಪಾಯಿಂಟ್, ಇದು ಬಿ ಸ್ಕೂಲ್ ಅಥವಾ ಅಂಗಡಿ ಏನೋ ಆಗಿರುತ್ತೆ ಅಂತ ಅನ್ಕೊಳ್ಳೋಣ, ಆಯ್ತಾ. ಸೊ ಇದು ಮನೆಯಿಂದ ನೀವು ಸ್ಕೂಲ್ಗೆ ಹೋಗ್ತಿದ್ದೀರಾ. ಸೊ ಪೊಸಿಷನ್ ಏನಲ್ಲಿದ್ದೀರಾ ಫಸ್ಟು, ಎಷ್ಟು 8 ಗಂಟೆಗೆ ನೀವು ಮನೆ ಬಿಡ್ತೀರಾ ಅಂತ ಅನ್ಕೊಳ್ಳೋಣ, ಆಯ್ತಾ. ಸೊ ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ, ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ನೀವು 8:30 ಆಗ್ಬೋದಲ್ವಾ. ಸೊ ಹಾಫ್ ಆನ್ ಅವರ್ 15 ಮಿನಿಟ್ಸ್ ಹೇಗಾದ್ರೂ ಓಕೆ. ಸೊ ಇಲ್ಲಿ ಏನಾಗಿದೆ, ನಿಮ್ದು ಪೊಸಿಷನ್ ಕೂಡ ಚೇಂಜ್ ಆಗಿದೆ, ಹಾಗೆ ಟೈಮ್ ಕೂಡ ಚೇಂಜ್ ಆಗಿದೆ ಅಲ್ವಾ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ನಿಮ್ದು ಪೊಸಿಷನ್ ಏನಾಗ್ತಿದೆ, ಚೇಂಜ್ ಆಗುತ್ತೆ. ಸೊ ಅಂತ ಏನು ಪೊಸಿಷನ್ ಚೇಂಜ್ ಆಗೋಂಥದ್ದಕ್ಕೆ ನಾವು ಮೋಷನ್ ಅಥವಾ ಚಲನೆ ಅಂತ ಹೇಳುವಂಥದ್ದು, ಓಕೆನಾ. ಸೊ ಮೋಷನ್ ಅಂತ ನೋಡಿದಾಗ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಪೊಸಿಷನ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗೆ ಎಷ್ಟು ದೂರ ಹೋದ್ವಿ ಅನ್ನೋದೆಲ್ಲ ಬೇಕಿರುತ್ತಲ್ವಾ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ನಾವು ಮೇನ್ ಆಗಿ 2 ಟಾಪಿಕ್ ನ ನೋಡ್ತೀವಿ. ಸೊ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂತ, ದೂರ ಮತ್ತೆ ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಬ್ಬ ಸೈಕ್ಲಿಂಗ್ ಅವನು ಏನ್ ಮಾಡ್ತಿದ್ದಾನೆ, ಸೊ ಇಲ್ಲಿ ರೆಡ್ ಲೈನ್ ಅಲ್ಲಿ ಇದೆ ಅಲ್ವಾ. ಸೊ ಈ ರೆಡ್ ಲೈನ್ ಅಲ್ಲಿ ಎಲ್ಲಿದೆ ಡಿಸ್ಟೆನ್ಸ್ ಅಂತ ಮೆನ್ಷನ್ ಆಗಿದೆ ಅನ್ಕೊಳ್ಳೋಣ. ಸೊ ಇದು ಎಂಡಿಂಗ್ ಪಾಯಿಂಟ್, ಇದು ಇನಿಷಿಯಲ್ ಪಾಯಿಂಟ್ ಅಂತ ಅನ್ಕೊಂಡ್ರೆ ಇಲ್ಲಿ ಎಂಡಿಂಗ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಇಲ್ಲಿಂದ ಫುಲ್ ರೆಡ್ ಲೈನ್ ಏನಿದೆ ಇಲ್ಲೆಲ್ಲ ಟ್ರಾವೆಲ್ ಆಗಿ ಕರ್ವ್ ಆಗಿದೆ ಅಲ್ವಾ. ಸೊ ಅದನ್ನ ನಾವು ಆಕ್ಚುಯಲ್ ಪಾತ್ ಅಥವಾ ಟೋಟಲ್ ಲೆಂತ್ ಏನಂತನಾದ್ರೂ ತಗೋಬಹುದು. ಸೊ ಇದನ್ನ ಆಕ್ಚುಯಲ್ ಪಾತ್ ಅಂತ ತಗೊಂಡಿರ್ತೀನಿ ಅಥವಾ ಆಕ್ಚುಯಲ್ ಲೆಂತ್ ಅಂತ ಅನ್ಕೊಂಡಿರೋಣ, ಆಯ್ತಾ. ಸೊ ಇಲ್ಲಿ ಏನ್ ಮಾಡಿದಾನೆ ನೆಕ್ಸ್ಟ್, ಇಲ್ಲೊಂದು ಡಿಸ್ಪ್ಲೇಸ್ಮೆಂಟ್ ಅಂತ ಆರೋ ಮಾರ್ಕಲ್ಲಿ ತೋರಿಸಿದ್ದಾರೆ ಆಯ್ತಾ. ಸೊ ಇನಿಷಿಯಲ್ ಇಂದ ಫೈನಲ್ಲಿಗೆ ಡೈರೆಕ್ಟ್ ತಗೊಂಡು ಡಿಸ್ಪ್ಲೇಸ್ಮೆಂಟ್ ಅಂತ ತೋರಿಸಿದ್ದಾರೆ. ಸೊ ಇದನ್ನ ನಾನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ತಗೋತೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಏನಾಗುತ್ತೆ ಅವಾಗ, ಸೊ ಎಷ್ಟು ಆಕ್ಚುಯಲ್ ಲೆಂತ್ ಏನಿರುತ್ತೆ, ಟೋಟಲ್ ಲೆಂತ್ ಏನಿರುತ್ತೆ ಅದನ್ನೆಲ್ಲ ನಾವು ಡಿಸ್ಟೆನ್ಸ್, ನೀ ಹೇಗಾದ್ರೂ ಹೋಗು, ನಿನ್ಗೆ ಯಾವ್ದೇ ತರ ಡೈರೆಕ್ಷನ್ ಇದ್ದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಆ ತರದ್ದು ಏನೂ ಇಲ್ಲ. ಸೊ ನೀವು ಈಗ ಹೀಗೆ ಹೋಗಿದ್ದಾರೆ ಅಂತಂದ್ರೆ ನೀವು ಹೀಗೆ ಆದ್ರೂ ಮೂವ್ ಆಗ್ಬೋದು ಡೈರೆಕ್ಟ್ ಆಗಿ. ಸೊ ಯಾವ ತರ ಆದ್ರೂ ಮೂವ್ ಆಗ್ಬೋದು, ಆಯ್ತಾ. ಅದಕ್ಕೆ ಯಾವ್ದೇ ತರ ಡೈರೆಕ್ಷನ್ ಇರಲ್ಲ. ಸೊ ಅದು ಆಕ್ಚುಯಲ್ ಪಾತ್ ಏನಿರುತ್ತೆ ಅದನ್ನ ಎಷ್ಟು ಕವರ್ ಮಾಡ್ತಾರೆ ಅದ್ರ ಟೋಟಲ್ ಲೆಂತ್ ನ ಆಡ್ ಮಾಡ್ತಾ ಹೋದ್ರೆ ನಮಗೆ ಡಿಸ್ಟೆನ್ಸ್ ಅನ್ನ ಸಿಕ್ಬಿಡುತ್ತೆ. ಅದೇ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಫಿಕ್ಸ್ಡ್ ಡೈರೆಕ್ಷನ್, ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಅನ್ನೋದು ಇರುತ್ತೆ, ಆಯ್ತಾ. ಸೊ ಅದು ಸ್ಟ್ರೈಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ಗೆ ಯಾವ್ದಿರುತ್ತೋ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನ 1 by 1 ನೋಡೋಣ. ಸೊ ಡಿಸ್ಟೆನ್ಸ್ ದೂರ ಅಂತ ಹೇಳಿದ್ವಿ ಅಲ್ವಾ. ಸೊ ದೂರ ಅಂತ ಅಂದ್ರೆ ಏನ್ ಹೇಳ್ದೆ ನಾನೀಗ, ಡಿಸ್ಟೆನ್ಸ್ ಇಸ್ ದ ಆಕ್ಚುಯಲ್ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಇನ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್ ಅಂತ ಇರುತ್ತೆ ಅನ್ಕೊ. ಸೊ ಇದು ಎ ಪಾಯಿಂಟ್ ಅಂತ ಅವಾಗಲೇ ಹೇಳಿದೆ. ಇಲ್ಲಿ ಬಿ ಸ್ಕೂಲಿಂದ ಈಗ ಮನೆಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ನೀವು ಸ್ಕೂಲಿಂದ ಮನೆಗೆ ಹೋಗ್ಬೇಕಂತಂದ್ರೆ ನೀವು ಫಸ್ಟ್ ಏನ್ ಮಾಡ್ತೀರಾ, ಇಲ್ಲೇನೋ ಫ್ರೆಂಡ್ ಮನೆಗೆ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಇದು ಸಿ ಪಾಯಿಂಟ್ ಅಂತ ತಗೊಂಡಿದ್ರೆ ಅದಾದ್ಮೇಲೆ ನೀವು ನಿಮ್ ಮನೆಗೆ ಹೋಗ್ತೀರಾ ಅಂತ ಅನ್ಕೊಳ್ಳೋಣ, ಆಯ್ತಾ. ಸೊ ಇಲ್ಲೊಂದು 5 ಮೀಟರ್ ಅಷ್ಟಿತ್ತು, ಇಲ್ಲೊಂದು 8 ಮೀಟರ್ ಅಷ್ಟಿರುತ್ತೆ ಡಿಸ್ಟೆನ್ಸ್ ಅಂತ ಅನ್ಕೊಂಡ್ರೆ, ಸೊ ಡಿಸ್ಟೆನ್ಸ್ಗೆ ಏನಾಗುತ್ತೆ ಅವಾಗ ನೀವು 5 + 8 ಮಾಡ್ಬೇಕಾಗುತ್ತೆ. ಸೊ 5 + 8 ಅಂದಾಗ 13 ಮೀಟರ್ ಇರುತ್ತೆ. ಸೊ ನೀವು ಡೈರೆಕ್ಟ್ ಎ ಬಿ ಹೀಗೆ ಹೋಗ್ಬೋದಿತ್ತು, ಬಟ್ ನೀವ್ ಏನ್ ಮಾಡ್ತೀರಾ, ಫಸ್ಟ್ ಫ್ರೆಂಡ್ ಮನೆಗೆ ಹೋಗಿ ನೆಕ್ಸ್ಟ್ ನಿಮ್ ಮನೆಗೆ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಈಗ
ನೆಕ್ಸ್ಟ್ ಹಾ, ಈಗ ಈ ತರ ಡೈರೆಕ್ಷನ್ ಇರುತ್ತೆ ಅನ್ಕೊಳ್ಳೋಣ, ಆಯ್ತಾ. ರೋಡ್ ಹೀಗಿದೆ ಅಂತಂದ್ರೆ ನೀವ್ ಇಷ್ಟನ್ನು ಕವರ್ ಮಾಡಿ ಹೋಗ್ತಿದ್ದೀರಾ ಈ ರೀತಿ ಅಂತ ಬಂದಾಗ ಇಲ್ಲೆಲ್ಲಾನು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫಸ್ಟ್ ನಮಗ್ ಮೆಷರ್ ಆಗಿದ್ರೆ, ಇಲ್ಲೊಂದು 2 ಮೀಟರು, ಇಲ್ಲೊಂದು 5 ಮೀಟರು, ಇಲ್ಲೊಂದು 3 ಮೀಟರು, ಈ ತರ ಎಲ್ಲದಕ್ಕೂ ಇದ್ದಾಗ ನೀವೇನ್ ಮಾಡ್ಬೇಕು, 2 + 5 + 3 ಎಲ್ಲಾನು ಟೋಟಲ್ ಲೆಂತ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ಡಿಸ್ಟೆನ್ಸ್ ಸಿಕ್ಬಿಡುತ್ತೆ. ಎಷ್ಟು ನೀವು ಆಕ್ಚುಯಲ್ ಪಾತ್ ಎಷ್ಟು ಲೆಂತ್ ನ ನೀವು ಟ್ರಾವೆಲ್ ಮಾಡಿರ್ತೀರೋ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಅಷ್ಟನ್ನು ಆಡ್ ಮಾಡಿದ್ರೆ ನಿಮ್ಗೆ ಡಿಸ್ಟೆನ್ಸ್ ಅನ್ನೋದೇನಿದೆ ಅದು ಸಿಗ್ತಾ ಹೋಗುತ್ತೆ. ಅದೇ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ನಾನು ಅವಾಗಲೇ ಹೇಳಿದೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಆಫ್ ಅ ಆಬ್ಜೆಕ್ಟ್ ಅಂತ ಹೇಳ್ತೀವಲ್ವಾ. ಸೊ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದ್ ಸೈಕ್ಲಿಂಗ್ ಮಾಡೋಂತ ಒಂದ್ ಬಾಯ್ ಇದ್ದಾನೆ. ಸೊ ಏನ್ ಮಾಡ್ತಾನೆ ಅಂತಂದ್ರೆ, ಇದು ಫೈನಲ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ, ಸಿ ಫೈನಲ್ ಪಾಯಿಂಟ್. ಸೊ ಫಸ್ಟ್ ಇವರು ಡೈರೆಕ್ಟ್ ಆಗಿ ಸಿಗ್ ಹೋಗಿರಲ್ಲ, ಆಯ್ತಾ. ಏನ್ ಮಾಡ್ತಾರೆ, ಫಸ್ಟ್ ಎ ಇಂದ ಬಿ ಅಂದ್ರೆ ಮನೆಗೆ ಹೋಗಿ ನಂತರ ಫ್ರೆಂಡ್ ಮನೆಗೋ ಅಥವಾ ಅಗೇನ್ ಬೇರೆ ಎಲ್ಲೋ ಕಡೆ ಇಲ್ಲಿ ಏನ್ ಟ್ರೀ ಇದೆ, ಸಿ ಪಾಯಿಂಟ್ ಏನಿದೆ ಅಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದಾರೆ, ಆಯ್ತಾ. ಸೊ ಇಲ್ಲಿ ಎ ಇಂದ ಬಿ ಹೋಗಕ್ಕೆ ಅವ್ರಿಗೆ 4 ಮೀಟರ್ ಇದೆ ಡಿಸ್ಟೆನ್ಸ್, ಹಾಗೆ ಬಿ ಇಂದ ಸಿ ಗೆ 3 ಮೀಟರ್ ಅಷ್ಟಿದೆ, ಆಯ್ತಾ. ಸೊ ಅವಾಗ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ನಮಗೆ 7 ಮೀಟರ್ ಆಗೋಯ್ತು. ಬಟ್ ಡಿಸ್ಪ್ಲೇಸ್ಮೆಂಟ್ ಬೇಕಿರುತ್ತೆ ಈಗ ನಮಗೆ. ಸೊ ನಾನು ಎ ಇಂದ ಬಿಗೆ ಹೋಗಲ್ಲ, ಬಿ ಇಂದ ಸಿ ಆ ತರ ಎಲ್ಲ ಕ್ರಾಸ್ ಮಾಡೋಗಲ್ಲ, ನಾನು ಡೈರೆಕ್ಟ್ ಮನೆಗೆ ಹೋಗದೆ ಎ ಟು ಸಿ ಹೋಗ್ಬೇಕು ಅಂತ ಇದೀನಿ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ನನಗೆ ಎ ಟು ಸಿ ಡಿಸ್ಟೆನ್ಸ್ ಬೇಕು ಅಂದಾಗ, ಸೊ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತರ ಕಾಣಿಸ್ತಿದೆ ಅಲ್ವಾ. ಸೊ ನಮ್ಗೆ ಪೈಥಾಗೋರಸ್ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಪೈಥಾಗೋರಸ್ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು ಇಲ್ಲಿ. ಸೊ ಪೈಥಾಗೋರಸ್ ಫಾರ್ಮುಲಾ ಏನ್ ಹೇಳುತ್ತೆ, ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತಿದೆ ಅಲ್ವಾ. ಸೊ ನಂಗೆ ಎ ಸಿ ಬೇಕಿರೋದ್ರಿಂದ ನನಗೆ ಎ ಬಿ ವ್ಯಾಲ್ಯೂ ಗೊತ್ತಿದೆ, ಸೊ 4 ಸ್ಕ್ವೇರ್ ಅನ್ಕೊಳ್ಳೋಣ, ಪ್ಲಸ್ ಬಿ ಸಿ ಗೊತ್ತಿದೆ 3 ಸ್ಕ್ವೇರ್, ಆಯ್ತಾ. ಸೊ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9, ಸೊ ಇಲ್ಲಿ 25 ಆಯ್ತು. ಸೊ ಇದು ಎ ಸಿ ಸ್ಕ್ವೇರ್, ನಂಗೆ ಎ ಸಿ ಬೇಕು ಅಂತಂದ್ರೆ ಎ ಸಿ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 25, ಸೊ ಎ ಸಿ ಈಕ್ವಲ್ಸ್ 5 ಮೀಟರ್, ಓಕೆನಾ. ಅವಾಗ ಎ ಸಿ ಎ ಇಂದ ಸಿ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ನೋಡೋದಾದ್ರೆ 5 ಮೀಟರ್. ಸೊ ಇದೇನಾಯ್ತು, ಡಿಸ್ಪ್ಲೇಸ್ಮೆಂಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ವಾ. ಸೊ ಎ ಇಂದ ಇನಿಷಿಯಲ್ ಪಾಯಿಂಟ್ ಎ ಅಂದ್ರೆ ಫೈನಲ್ ಪಾಯಿಂಟ್ ಸಿ, ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದಿದೆ 5. ಸೊ 7 ಅನ್ನೋದು ಡಿಸ್ಟೆನ್ಸ್ ಆದ್ರೆ, ಸೊ 5 ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್, ಓಕೆನಾ. ಸೊ ಇದನ್ನ ನಾವು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ಗೆ ಯಾವುದೇ ತರ ಡೈರೆಕ್ಷನ್ ಇಲ್ಲ, ಹಾಗಾಗಿ ಅದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ಗೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಗಿರೋದ್ರಿಂದ ಸೊ ಇದೇನಾಗಿರುತ್ತೆ ವೆಕ್ಟಾರ್ ಕ್ವಾಂಟಿಟಿ ಇರುತ್ತೆ ಅಂತ. ಸೊ ಕೆಲವೊಂದು ಡಿಫ್ರೆನ್ಸಸ್ ಇದೆ ನೋಡೋಣ. ಸೊ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ಗೆ ಏನ್ ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಸೊ ಡೆಫಿನೇಷನ್ ನಾವು ಆಲ್ರೆಡಿ ನೋಡಿದ್ವಿ, ಇದು ಆಕ್ಚುಯಲ್ ಲೆಂತ್ ಎಷ್ಟು ಟ್ರಾವೆಲ್ ಮಾಡುತ್ತೆ ಒಂದು ಆಬ್ಜೆಕ್ಟ್ ಅದಷ್ಟನ್ನು ಕೂಡ ನಾವು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದೇ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಇನಿಷಿಯಲ್ ಟು ಫೈನಲ್ ಏನ್ ಪೊಸಿಷನ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಸ್ಟೆನ್ಸ್ ಯಾವಾಗ್ಲೂ ಕೂಡ ಪಾಸಿಟಿವ್ ಇರುತ್ತೆ, ಇಲ್ಲಿ ಯಾವುದೇ ತರ ನೆಗೆಟಿವ್ ಆಗ್ಲಿ ಝೀರೋ ಆಗ್ಲಿ ಇರಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನು ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಝೀರೋ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡೋಣ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಾಂಟಿಟಿ ಅಂತ ಬಂದಾಗ ಇದ್ರದ್ದು ಫಿಸಿಕಲ್ ಕ್ವಾಂಟಿಟಿ ಬಂದು ನಾಗ್ಲೇ ಹೇಳಿದೆ ಡಿಸ್ಟೆನ್ಸ್ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ, ಬಿಕಾಸ್ ಇದರಲ್ಲಿ ಯಾವುದೇ ತರ ಡೈರೆಕ್ಷನ್ ಇರಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಇದು ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಈಗ ನಾನು ಅವಾಗಲೇ ಹೇಳಿದೆ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗುತ್ತಾ ಇಲ್ವಾ, ಇಲ್ಲಿ ಝೀರೋ ನೆಗೆಟಿವ್ ಝೀರೋ ಅಂತ ಹೇಳಿದಾರಲ್ವಾ. ಸೊ ಝೀರೋ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಕ್ಯಾನ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಾಡಿ ಬಿ ಝೀರೋ ಅಂತಿದೆ. ಸೊ ಒಂದು ಎಕ್ಸಾಂಪಲ್ ಇದೆ, ಎ ಬಾಯ್ ಟೇಕ್ ಎ ಪಾತ್ ಅಲಾಂಗ್ ದ ಬಾರ್ಡರ್ ಆಫ್ ಸ್ಕ್ವೇರ್ ಪಾರ್ಕ್ whose each side is 1 kilometer long and comes back its starting position A ಅಂತಿದೆ, ಆಯ್ತಾ. ಸೊ ಇದಕ್ಕೊಂದು ರಫ್ ಡಯಾಗ್ರಾಮ್ ಹಾಕೊಳ್ಳೋ ಹಾಗಿದ್ರೆ, ಸೊ ಈಗ ಬರುತ್ತಲ್ವಾ ಒಂದು ಸ್ಕ್ವೇರ್ ಪಾರ್ಕ್ ಇದೆ. ಸೊ ಪ್ರತಿ ಒಂದು ಸೈಡ್ ಕೂಡ 1 ಕಿಲೋಮೀಟರ್ ಇದೆ ಅಂತ ಹೇಳಿದೆ. ಹಾಗೆ ನಾನಲ್ಲಿ ಅದು ಮೂವ್ ಆಗ್ತಿರೋಂಥದ್ದು ನಾನು ಆರೋ ಮಾರ್ಕ್ ತೋರಿಸಿದ್ದೀನಿ. ಸೊ ಹೇಗೆ ಮೂವ್ ಆಗ್ತಿದೆ ಅನ್ನೋದಕ್ಕೆ. ಸೊ ಇದು ಕಮ್ಸ್ ಬ್ಯಾಕ್, ಇದು ಸ್ಟಾರ್ಟ್ ಆಗಿ ಎ ಇಂದ ಸ್ಟಾರ್ಟ್ ಆಗುತ್ತೆ, ಪೊಸಿಷನ್ ಎ ಇಂದ ಶುರು ಆಗಿ ಎಗೇನ್ ಬಂದ್ ಸ್ಟಾಪ್ ಆಗಿ ಪೊಸಿಷನ್ ಎಗೆನೆ ಸ್ಟಾಪ್ ಆಗಿದೆ, ಆಯ್ತಾ. ಸೊ ಎ ಇಂದ ಬಿಗೆ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ,
ಓಕೆನಾ. ಸೊ ಇದು ಈಗ ಡಿಸ್ಟೆನ್ಸ್ ಅಂತ ನೋಡೋದಾದ್ರೆ ಎಷ್ಟಾಗುತ್ತೆ ನಮಗೆ? ಸೊ ಡಿಸ್ಟೆನ್ಸ್ ಅಂತ ತಗೊಂಡ್ರೆ, ಸೊ ನಾವು ಡಿಸ್ಟೆನ್ಸ್ ಅಂತಂದ್ರೆ ಎಷ್ಟು ಟೋಟಲ್ ಲೆಂತ್ ಏನಿರುತ್ತೆ ಅದು ಆಕ್ಚುಯಲ್ ಲೆಂತ್ ನ ನಾವು ಟೋಟಲ್ ಮಾಡ್ತಾ ಹೋದ್ರೆ ಸಮ್ ಮಾಡ್ತಾ ಹೋದ್ರೆ ನಮಗೆ ಡಿಸ್ಟೆನ್ಸ್ ಸಿಕ್ಬಿಡುತ್ತೆ ಅಲ್ವಾ. ಸೊ ಈಗ ಇಲ್ಲಿ 1 ಕಿಲೋಮೀಟರ್ ಅಷ್ಟು, ಒನ್ ಈಚ್ ಸೈಡ್ ಕೂಡ 1 ಕಿಲೋಮೀಟರ್ ಇದೆ. ಸೊ 4 ಸೈಡ್ ಇರೋದ್ರಿಂದ ನಮಗೆ 4 ಕಿಲೋಮೀಟರ್ ಸಿಕ್ಬಿಡ್ತು. ಅದೇ ಡಿಸ್ಪ್ಲೇಸ್ಮೆಂಟ್ ನೋಡೋದಾದ್ರೆ, ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ನಮಗೆ ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್ ಅನ್ನೋದು ಬೇಕಿರುತ್ತೆ ಅಲ್ವಾ. ಸೊ ಇನಿಷಿಯಲ್ ಪೊಸಿಷನ್ ಏನಾಗಿದೆ ಎ ಅಲ್ವಾ. ಸೊ ಎ ಇಂದ ಬಿ ಹೋಗಿ ಬಿ ಇಂದ ಸಿ, ಸಿ ಇಂದ ಡಿ, ಅಗೇನ್ ಎಗೆ ಬರ್ತಿದೆ. ಸೊ ಇನಿಷಿಯಲ್ ಎಲ್ಲಿ ಶುರು ಆಗಿದೆಯೋ ಅಲ್ಲೇ ಕೂಡ ಎಂಡ್ ಆಗಿದೆ. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ 0. ಓಕೆನಾ. ಸೊ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಏನಾದ್ರೂ ಒಂದೇ ಆಗಿದ್ರೆ, ಪೊಸಿಷನ್ ಒಂದೇ ಪಾಯಿಂಟ್ ಅಲ್ಲಿ ಇದ್ರೆ ಅದು 0 ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದೇ ಇಲ್ಲಿ ಹೇಳಿರೋದು ಕೂಡ, ಎಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಾಡಿ ಕ್ಯಾನ್ ಬಿ 0 ವೆನ್ ಇಟ್ ಟ್ರೇಸಸ್ ಅಲಾಂಗ್ ಎ ಕ್ಲೋಸ್ಡ್ ಲೂಪ್ ಪಾತ್ ಅಂಡ್ ಇಟ್ಸ್ ಫೈನಲ್ ಅಂಡ್ ಇನಿಷಿಯಲ್ ಪೊಸಿಷನ್ ಆರ್ ದ ಸೇಮ್ ಪಾಯಿಂಟ್. ಫೈನಲ್ ಮತ್ತು ಇನಿಷಿಯಲ್ ಪಾಯಿಂಟ್ ಸೇಮ್ ಪಾಯಿಂಟ್ ಅಲ್ಲಿ ಇದ್ದಾಗ ಅದೇನಾಗುತ್ತೆ ನಮಗೆ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಮ್ಗೆ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಗೊತ್ತಾಯ್ತು. ಅದೇ ಡಿಸ್ಟೆನ್ಸ್ ಎಷ್ಟು ದೂರ ಹೋಗಿರ್ತೀವಿ ಅನ್ನೋದು ಇರುತ್ತಲ್ವಾ, ಆ ದೂರನ ಎಷ್ಟು ಸ್ಪೀಡ್ ಅಲ್ಲಿ ಹೋದ್ವಿ ಅನ್ನೋದು ಬೇಕಿರುತ್ತಲ್ವಾ. ಸೊ ಹಾಗೆ ಸ್ಪೀಡ್ ಹೋಗೋಕ್ಕೂ ಮುಂಚೆ ಸೊ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಿಸ್ಟೆನ್ಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಇದೆ ನೋಡೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಅವಾಗಲೇ ಹೇಳಿದ್ವಿ ಅಲ್ವಾ. ಸೊ ಇಲ್ಲೇನಿದೆ, ಕನ್ಸಿಡರ್ ದ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಪಾತ್. ದ ಆಬ್ಜೆಕ್ಟ್ ಸ್ಟಾರ್ಟ್ ಇಟ್ಸ್ ಜರ್ನಿ ಫ್ರಮ್ ಪಾಯಿಂಟ್ O which is treated as its reference point. Let A, B, C represent the position of the object at different instants. Initially, the object moves through points C and B and then reaches point A. It then moves back along the same path and reaches point C through B. What are the distance and displacement in this journey ಅಂತ ಇದೆ. ಸೊ ಅಂದ್ರೆ ಇಲ್ಲೊಂದು ಸ್ಕೇಲ್ ಇದೆ, ಅಂದ್ರೆ ಇದ್ರ ಡಿಸ್ಟೆನ್ಸ್ ಎಷ್ಟು ದೂರ ಟ್ರಾವೆಲ್ ಮಾಡಿದ್ವಿ ಅನ್ನೋದು. ಸೊ ಇಲ್ಲಿ O ಇಂದ ಸ್ಟಾರ್ಟ್ ಆಗ್ತಿದೆ ಆಯ್ತಾ. ಸೊ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಪಾಯಿಂಟ್ O ಇಂದ ಶುರು ಆಗಿ ಸೊ ಎಂಡ್ ಆಗಿರೋದು ಇಲ್ಲಿ ಲಾಸ್ಟ್ ಪಾಯಿಂಟ್ ಅಂದ್ರೆ ಎ ಅಂತ ಇಲ್ಲಿದೆ. ಹಾಗೆ ಸಿ ಬಿ ಕೂಡ ನೇಮ್ ಮಾಡಿದೀವಿ. ಸೊ ಇಲ್ಲಿ ಎಗ್ ರೀಚ್ ಆಗಕ್ಕೆ ಇವ್ರು ಯಾವ ರೀತಿ ಹೋಗ್ತಾರೆ, ಫಸ್ಟ್ ಸಿಗ್ ರೀಚ್ ಆಗಿ ನಂತರ ಬಿಗ್ ರೀಚ್ ಆಗಿ ಅದಾದ್ಮೇಲೆ ಎ ಪಾಯಿಂಟ್ ರೀಚ್ ಆಗುವಂಥದ್ದು ಆಯ್ತಾ. ಸೊ ಇಲ್ಲಿ ಏನಿದೆ, ಅವರು ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಎರಡು ಕೂಡ ಕೇಳಿರೋಂಥದ್ದು. ಸೊ ಫಸ್ಟ್ ಏನ್ ಮಾಡ್ತಿದ್ದಾರೆ, ಎ ಇಂದ O ಇಂದ ಶುರು ಮಾಡಿ ಸಿ ಬಿ ದಾಟಿ ಎ ಪೊಸಿಷನ್ ಬಂದಿದ್ದಾರೆ, ಅಗೇನ್ ಬ್ಯಾಕ್ ಬಂದಿದ್ದಾರೆ. ಸೊ ಎ ಪೊಸಿಷನ್ಗೆ ಹೋಗಿ ಅಗೇನ್ ಬ್ಯಾಕ್ ಬಂದಿದ್ದಾರೆ. ಸೊ ಬಿ ಅಲಾಂಗ್ ಸಿ ಪಾಯಿಂಟ್ಗೆ ರಿವರ್ಸ್ ಬಂದಿದ್ದಾರೆ ಆಯ್ತಾ. ಸೊ ಅಂದ್ರೆ ಇಲ್ಲಿಂದ ಇಲ್ಲಿಗೆ ರಿವರ್ಸ್ ಬಂದಿದ್ದಾರೆ ಅಂತ ಆಯ್ತು. ಸೊ ಎ ಇಂದ ಸಿಗೆ ಫಸ್ಟ್ O ಇಂದ ಎಗೆ ಕಂಪ್ಲೀಟ್ ಮಾಡಿದ್ದಾರೆ, ಅಂದ್ರೆ ಎಷ್ಟಾಗುತ್ತೆ ಅಲ್ಲಿ 60 ಕಿಲೋಮೀಟರ್ ಅಂತ ಅನ್ಕೊಳ್ಳೋಣ. ಸೊ ಅಗೇನ್ ಎ ಪಾಯಿಂಟ್ ಇಂದ ಸಿ ಪಾಯಿಂಟಿಗೆ ಬಂದಿದ್ದಾರೆ ಆಯ್ತಾ. ಅವಾಗ ಫೈನಲ್ ಪೊಸಿಷನ್ ಯಾವ್ದಾಯ್ತು, ಸೊ ಸಿ ಆಯ್ತು. ಸೊ ಇನಿಷಿಯಲ್ O ಆಗಿದ್ರೆ ಫೈನಲ್ ಪೊಸಿಷನ್ ಯಾವ್ದಾಯ್ತು, ಸಿ ಆಯ್ತು ಅಲ್ವಾ. ಸೊ ಈಗ 60 25 ರಿವರ್ಸ್ ಬ್ಯಾಕ್ ಬಂದಿದ್ದಲ್ವಾ. ಸೊ ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ಲಿಂದ ಅಲ್ಲಿಗೆ ಅಂತ ನೋಡೋದಾದ್ರೆ ನಾವು 60 - 25 ಮಾಡಿದ್ರು ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿಂದ 25 60 ಇಂದ ಎ ಪಾಯಿಂಟ್ ಇಂದ ಸಿ ಪಾಯಿಂಟ್ಗೆ ನಮಗೆ 35 ಕಿಲೋಮೀಟರ್ ಇದೆ ಓಕೆನಾ. ಸೊ ಈಗ ನಂಗೆ ಡಿಸ್ಟೆನ್ಸ್ ಬೇಕು ಅಂದ್ರೆ ಸೊ O ಇಂದ ಎಗೆ ಎಷ್ಟು ಟ್ರಾವೆಲ್ ಮಾಡಿದ್ದಾರೆ, ಹಾಗೆ ಎ ಇಂದ ಸಿಗೆ ಎಷ್ಟು ಟ್ರಾವೆಲ್ ಮಾಡಿದ್ದಾರೆ, ಎರಡೂನು ಆಡ್ ಮಾಡಿದ್ರೆ ನಂಗೆ ಡಿಸ್ಟೆನ್ಸ್ ಸಿಗುತ್ತೆ ಅಲ್ವಾ. ಸೊ ಡಿಸ್ಟೆನ್ಸ್ ಅಂತ ತಗೊಂಡ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಎ ಪಾಯಿಂಟ್ ವರ್ಗ 60 ಕಿಲೋಮೀಟರ್ ಇತ್ತು, ಪ್ಲಸ್ ಅಗೈನ್ ಫಾರ್ವರ್ಡ್ ಬ್ಯಾಕ್ ಬರಬೇಕಾದ್ರೆ 35 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿದ್ದಾರೆ. ಸೊ 35 ಕಿಲೋಮೀಟರ್ ಆಯ್ತು. ಸೊ ಈಗ ಡಿಸ್ಟೆನ್ಸ್ ಏನಾಯ್ತು, 95 ಕಿಲೋಮೀಟರ್. ಸೊ ಓವರ್ ಆಲ್ ಡಿಸ್ಟೆನ್ಸ್ ಈ ಜರ್ನಿಲಿ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದ್ದಾರೆ, ಎಷ್ಟು ಟ್ರಾವೆಲ್ ಮಾಡಿದ್ದಾರೆ ಅನ್ನೋದಾದ್ರೆ 95 ಕಿಲೋಮೀಟರ್ ಅಷ್ಟು ಕವರ್ ಆಗಿದೆ ಜರ್ನಿ ಅಂತ ಹೇಳ್ಬೋದು. ಅದೇ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡಾಗ, ಸೊ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನಾಗುತ್ತೆ, ಸೊ ಇನಿಷಿಯಲ್ ಪಾಯಿಂಟ್ O ಆಯ್ತು, ಫೈನಲ್ ಪಾಯಿಂಟ್ ಸಿ ಆಯ್ತು. ಏನಕ್ಕೆ, ಎ ವರ್ಗ ಜರ್ನಿ ಮಾಡಿ ಅಗೈನ್ ಸಿ ಬಂದಿದೆ, ಬ್ಯಾಕ್ ಬಂದಿದೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಇದಿಷ್ಟು ಮಾತ್ರ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಫೈನಲ್ ಮತ್ತೆ ಇನಿಷಿಯಲ್ ಎರಡೇ ಪಾಯಿಂಟ್ ಇಲ್ಲಿ ಕನ್ಸಿಡರ್ ಆಗೋದು. ಸೊ ಯಾವ್ದ್ರಲ್ಲಿ, ಡಿಸ್ಪ್ಲೇಸ್ಮೆಂಟ್ ಅಲ್ಲಿ. ಸೊ ಅವಾಗ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಸೊ 25 ಕಿಲೋಮೀಟರ್ ಅಷ್ಟು
ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ನಾವು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಹೇಗೆ ನೋಡ್ಬೇಕು ಅನ್ನೋದನ್ನ ಗೊತ್ತಿರಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಅಂದಿದ ತಕ್ಷಣ ಫೈನಲ್ ಮತ್ತೆ ಇನಿಷಿಯಲ್ ಅನ್ನೋ ಪಾಯಿಂಟ್ ನೆನಪಿರ್ಬೇಕು. ಸೊ ಡಿಸ್ಟೆನ್ಸ್ ಅಂತ ಬಂದ್ರೆ ಟೋಟಲ್ ಲೆಂತ್, ಎಷ್ಟೆಲ್ಲ ಟ್ರಾವೆಲ್ ಮಾಡಿರ್ತೀರಲ್ವಾ, ಎಷ್ಟು ಜರ್ನಿ ಮಾಡಿರ್ತೀರೋ ಅಷ್ಟನ್ನು ಕೂಡ ಟೋಟಲ್ ಲೆಂತ್ ಮಾಡಿದ್ರೆ ಆಯ್ತು. ಸೊ ಹಾಗೆ ಇದ್ರ ಬೇಸ್ ಮೇಲೆ ಇನ್ನೊಂದು ಡೈರೆಕ್ಷನ್ ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಇದೆ. ಇಫ್ ಎ ಬಾಡಿ ಮೂವ್ಸ್ 6 ಮೀಟರ್ ಟುವರ್ಡ್ಸ್ ಸೌತ್ ಅಂಡ್ ದೆನ್ ಟರ್ನ್ಸ್ ಟುವರ್ಡ್ಸ್ ಈಸ್ಟ್ ಅಂಡ್ ಮೂವ್ಸ್ 8 ಮೀಟರ್, ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ ಅಂತಿದೆ. ಆಯ್ತಾ? ಸೊ ಇದನ್ನೇ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ಇಲ್ಲಿ ಅವ್ರು ಹೇಳಿದ್ದಾರೆ ಒಂದು ಆಬ್ಜೆಕ್ಟ್, ಒಂದು ಬಾಡಿ ಮೂವ್ ಆಗ್ತಿದೆ ಅಂತೆ ಟುವರ್ಡ್ಸ್ ಸೌತ್ 6 ಮೀಟರ್ ನ ಟ್ರಾವೆಲ್ ಮಾಡ್ತಿದೆ ಟುವರ್ಡ್ಸ್ ಸೌತ್ ಅಂಡ್ ದೆನ್ ಟರ್ನ್ ಆಗಿ ಈಸ್ಟ್ ಡೈರೆಕ್ಷನ್ ಗೆ ಟರ್ನ್ ಆಗ್ತಿದೆ. ಎಷ್ಟು? 8 ಮೀಟರ್ ಅಷ್ಟು ಮೂವ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದ್ರದ್ದು ಒಂದು ರಫ್ ಡಯಾಗ್ರಾಮ್ ನಾನು ಆಲ್ರೆಡಿ ಹಾಕಿದ್ದೀನಿ. ಆಯ್ತಾ? ಸೊ ಇಲ್ಲಿ ಓ ಇಂದ ಪಿ ಅಂತ ಏನ್ ನೇಮ್ ಮಾಡ್ಕೊಂಡಿದ್ದೀನಲ್ವಾ, ಅದು 6 ಮೀಟರ್ ಅಂದ್ರೆ ಸೌತ್ ಡೈರೆಕ್ಷನ್, ಸೌತ್ ಅಲ್ಲಿದೆ. ಅಗೈನ್ ಪಿ ಇಂದ ಕ್ಯೂ ಏನ್ 8 ಮೀಟರ್ ಅಷ್ಟು ಮಾರ್ಕ್ ಮಾಡಿದೀವಲ್ವಾ, ಸೊ ಇದು ಈಸ್ಟ್ ಡೈರೆಕ್ಷನ್ಗೆ ಟರ್ನ್ ಆಗಿದೆ. ಆಯ್ತಾ? ಸೌತ್ ಇಂದ ಈಸ್ಟ್ಗೆ. ಸೊ 6 ಮೀಟರ್ ಇದೆ ಸೌತ್ ಓ ಇಂದ ಪಿಗೆ, ಹಾಗೆ ಪಿ ಇಂದ ಕ್ಯೂಗೆ 8 ಮೀಟರ್ ಇದೆ. ಸೊ ನನಗೀಗ ಏನ್ ಬೇಕು? ಡಿಸ್ಪ್ಲೇಸ್ಮೆಂಟ್ ಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈಗ ಡಿಸ್ಟೆನ್ಸ್ ಆಗಿದ್ರೆ ನಾ ಹೇಳ್ಬಿಡ್ತಿದ್ದೆ 14 ಮೀಟರ್ ಅಂತ ಹೇಳ್ತಿದ್ದೆ. ಅದೇ ಈಗ ನಂಗೆ ಡಿಸ್ಪ್ಲೇಸ್ಮೆಂಟ್ ಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನನ್ಗೆ ಫೈನಲ್ ಇನಿಷಿಯಲ್ ಪಾಯಿಂಟ್ ಓ ಅಂತ ಇದ್ರೆ ಫೈನಲ್ ಪಾಯಿಂಟ್ ಏನಾಗಿದೆ ಇಲ್ಲಿ ಕ್ಯೂ ಅಂತ ಇದೆ ಅಲ್ವಾ. ಸೊ ಆಗ ನಂಗೆ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಅಷ್ಟೇ ಬೇಕಿರುತ್ತೆ. ಸೊ ನಾನೇನ್ ಮಾಡ್ತೀನಿ, ಆಗ ಫೈನಲ್ ಮತ್ತೆ ಇನಿಷಿಯಲ್ ಪಾಯಿಂಟ್ಗೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇವಾಗ ಯಾವ ಶೇಪ್ ಆಯ್ತು ನಮಗೆ ಗೊತ್ತಾಯ್ತು. ಈಗ ಒಂದು ಟ್ರಯಾಂಗುಲರ್ ಶೇಪ್ ಇದೆ. ಸೊ ಇವಾಗ ನನಗೆ ಪೈಥಾಗೊರಸ್ ಫಾರ್ಮುಲಾ ಗೊತ್ತಿದೆ, ಅಪ್ಲೈ ಮಾಡ್ಕೋಬಹುದಲ್ವಾ. ಸೊ ಓ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಸೊ ಓ ಪಿ ಎಷ್ಟಿದೆ? 6 ಮೀಟರ್, ಸೊ 6 ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಅನ್ನೋದು 8 ಮೀಟರ್, ಸೊ 8 ಸ್ಕ್ವೇರ್. ಸೊ ಮೀಟರ್ ಅನ್ನೋದು ಇಲ್ಲಿ ಕಾಮನ್ ತೆಗೆದು ನಾವು ಸಪರೇಟಿಂಗ್ ಬರ್ಕೊಂಡಿದ್ರು ಆಗುತ್ತೆ. ಓಕೆನಾ? ಸೊ ಯೂನಿಟ್ಸ್ ಫೈನಲ್ ಅಲ್ಲಿ ಹಾಕೊಳ್ಳೋದು ಮರಿಬಾರ್ದು, ಅದಕ್ಕೆ ಹೇಳ್ತಿರೋದು. ಸೊ 6 ಸ್ಕ್ವೇರ್ ಅಂತಂದ್ರೆ ಎಷ್ಟು? 36 ಪ್ಲಸ್ 8 ಸ್ಕ್ವೇರ್ ಅಂತಂದ್ರೆ 64. ಸೊ 36 ಪ್ಲಸ್ 64 100. ಇದು ಓ ಕ್ಯೂ ಸ್ಕ್ವೇರ್ ಆಯ್ತು. ನಂಗೆ ಓ ಕ್ಯೂ ಮಾತ್ರ ಬೇಕು. ಸೊ ಓ ಕ್ಯೂ ಏನಾಗುತ್ತಾಗ ಸ್ಕ್ವೇರ್ ರೂಟ್ ಆಫ್ 100 ಓ ಕ್ಯೂ ಈಕ್ವಲ್ಸ್ 10 ಮೀಟರ್. ಸೊ ಇಲ್ಲಿ ಮೀಟರ್ ಸ್ಕ್ವೇರ್ ಇರುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆದ್ಮೇಲೆ ಮೀಟರ್ ಆಗತ್ತೆ. ಆಯ್ತಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇದೇ ರೀತಿ ಸೇಮ್ ಬೇಸಿಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ನೀವು ಸಾಲ್ವ್ ಮಾಡಿ. So a man travels a distance of 2 meter towards east, 6 meter towards south and finally 6 meter towards east. The resultant displacement is ಅಂತಿದೆ. ಸೊ ಇದು ಹೇಗೆ ಸಾಲ್ವ್ ಮಾಡೋದು? ಸೊ ಅವಾಗಾದ್ರೆ ಒಂದೇ ಟ್ರಯಾಂಗಲ್ ಇತ್ತು, ಡೈರೆಕ್ಟ್ ನಾವು ಒಂದು ಲೈನ್ ಡ್ರಾ ಮಾಡ್ಕೊಂಡ್ರೆ ಟ್ರಯಾಂಗುಲರ್ ಶೇಪ್ ಬಂತು, ಫೈಂಡ್ ಔಟ್ ಮಾಡಿದ್ರಿ. ಬಟ್ ಇಲ್ಲಿ ಫಸ್ಟು ಈಸ್ಟ್ಗೆ 2 ಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಗೇನ್ ಟರ್ನ್ಸ್ ಟು ಸೌತ್, ಅಲ್ಲಿ 6 ಮೀಟರ್ ಅಷ್ಟು ಟ್ರಾವೆಲ್ ಇದೆ. ದೆನ್ ಟರ್ನ್ಸ್ ಟು ಈಸ್ಟ್, ಅಲ್ಲೂ ಕೂಡ 6 ಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಿದ್ದಾರೆ ಅಲ್ವಾ. ಸೊ ಇವಾಗ ನನಗೆ ಜಸ್ಟ್ ನನಗೆ ಬೇಕಾಗಿರೋದು ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ನಂಗೆ ಎ ಮತ್ತೆ ಡಿ ವ್ಯಾಲ್ಯೂ ಬೇಕು. ಸೊ ಎ ಇಂದ ಡಿಗೆ ಎಷ್ಟು ಟ್ರಾವೆಲ್ ಆಗಿದೆ ಅನ್ನೋದು ಬೇಕು. ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಕೇಳ್ತಿರೋದು, ಡಿಸ್ಟೆನ್ಸ್ ಅಲ್ಲ ಅಲ್ವಾ. ಸೊ ಅವಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ಈಕ್ವಲ್ ಆಗು ಕೂಡ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ನಾನು 3 ಮೀಟರ್ ಅಂತ ತಗೊಳಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ನೀವು ಸೊ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಟ್ರಿಕ್ಸ್ ಇದು. ಆಯ್ತಾ? ಸೊ ಈ ಲೈನ್ಸ್ ನ ರಫ್ ಆಗಿ ಡ್ರಾ ಮಾಡ್ತಿರೋಂಥದ್ದು. ಸೊ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಮಗೆ ಯಾವ ಶೇಪ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸಾಲ್ವ್ ಮಾಡಕ್ಕೆ. ಸೊ ಈಗ ನಮಗೆ ಒಂದು ರೆಕ್ಟಾಂಗುಲರ್ ಶೇಪ್ ಇದೆ ಅಲ್ವಾ. ಸೊ ರೆಕ್ಟಾಂಗಲ್ ಶೇಪ್ ಇದೆ ಅಂತಂದ್ರೆ ಅಲ್ಲಿ ಹಾಫ್ ಕಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಟೂ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲಿ ಸಿ ಇಂದ ಡಿ 6 ಮೀಟರ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಬಿ ಇಂದ ಇದು ಇ ಪಾಯಿಂಟ್ ಅಂತ ತಗೋತೀನಿ ಅನ್ಕೊಳ್ಳೋಣ. ಆಯ್ತಾ? ಸೊ ಬಿ ಇಂದ ಇ ಕೂಡ ಏನಾಗಿರುತ್ತೆ, ಅಲ್ಲೂ ಕೂಡ 6 ಮೀಟರ್ ಇರುತ್ತೆ ಅಲ್ವಾ. ಸೊ ಈಗ ಬಿ ಇಂದ ಸಿ
6 ಮೀಟರ್ ಇದ್ರೆ ಇ ಡಿ ಕೂಡ 6 ಮೀಟರೇ ಇರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಇದು ಎಫ್ ಪಾಯಿಂಟ್ ಅಂತ ತಗೊಂಡ್ರೆ ಸಿ ಇಂದ ಎಫ್, ಇಲ್ಲಿ ಎ ಬಿ ಇಂದ ಎ ಅಥವಾ ಎ ಇಂದ ಬಿ 2 ಮೀಟರ್ ಇದೆ ಅಂದ್ರೆ ಎಫ್ ಇಂದ ಸಿ ಅಥವಾ ಸಿ ಇಂದ ಎಫ್ ಏನಾಗಿರುತ್ತೆ, ಇದು ಕೂಡ 2 ಮೀಟರ್ ಆಗಿರುತ್ತೆ. ಸೊ ಇಲ್ಲೂ ಕೂಡ 6 ಮೀಟರ್ ಆಗಿರುತ್ತೆ. ಸೊ ಈಗ ನಂಗೆ ಎಲ್ಲಾ ಸೈಡ್ಸ್ ಗೊತ್ತಾಗಿದೆ. ಸೊ ಇವಾಗ ಎ ಡಿ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ? ಸೊ ಏನಾಗುತ್ತೆ, ನಾನು ಜಸ್ಟ್ ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಎ ಇ ಡಿ ಅಥವಾ ಎ ಡಿ ಇ ತಗೋತೀನಿ ಅಂತಂದ್ರೆ ಟ್ರಯಾಂಗಲ್ ಎ ಇ ಡಿ. ಸೊ ಇಲ್ಲಿ ನನಗೆ ಎ ಡಿ ಬೇಕಿರುತ್ತೆ ಆಯ್ತಾ. ಸೊ ಅವಾಗ ಎ ಇ ಗೊತ್ತಿದೆ, ಇ ಡಿ ಗೊತ್ತಿದೆ. ಎ ಇ ಏನಾಗುತ್ತೆ 6 + 2 8 ಮೀಟರ್ ಆಗುತ್ತೆ. ಸೊ ಇ ಡಿ ಏನಾಗುತ್ತೆ 6 ಮೀಟರ್ ಆಗುತ್ತೆ. ಸೊ ಈಗ ನೀವು ಹಾಕೊಂಡು ಸಾಲ್ವ್ ಮಾಡ್ಬೋದಲ್ವಾ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಇ ಡಿ ಸ್ಕ್ವೇರ್. ಸೊ ಇದು 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಸೊ ರಿಮೈನಿಂಗ್ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. 8 ಸ್ಕ್ವೇರ್ 6 ಸ್ಕ್ವೇರ್. ಸೊ ಇದು ಕೂಡ 10 ಮೀಟರೇ ಬರುತ್ತೆ, ಬಿಕಾಸ್ ಇಲ್ಲಿ 64 + 6 36 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಹೋದ್ರೆ ಸೊ 10 ಮೀಟರೇ ಬರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ನ ಕೇಳ್ತಾ ಹೋಗ್ತಾರೆ. ಸೊ ಡೈರೆಕ್ಷನ್ಸ್ ನ ಕೊಟ್ಟು ಈ ಫಿಗರ್ ನ ಅವ್ರು ಕೊಟ್ಟಿರಲ್ಲ, ಜಸ್ಟ್ ಏನ್ ಕ್ವಶನ್ಸ್ ಇರುತ್ತೆ ಅಷ್ಟು ಮಾತ್ರ ಕೊಟ್ಟಿರ್ತಾರೆ. ನೀವು ಅನಲೈಸ್ ಮಾಡಿ ಡೈರೆಕ್ಷನ್ಸ್ ಹಾಕೊಂಡು ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಪೀಡ್ ಅಥವಾ ಜವ ಅಂತ ಹೇಳ್ತೀವಿ. ಸೊ ಸ್ಪೀಡ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಸೊ ಸ್ಪೀಡ್ ಇಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ ಆಫ್ ಅ ಆಬ್ಜೆಕ್ಟ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಒಂದು ಬಾಡಿ ಅಥವಾ ಒಂದು ಆಬ್ಜೆಕ್ಟ್ ಏನ್ ಸರ್ಟೈನ್ ಡಿಸ್ಟೆನ್ಸ್ ಇರುತ್ತೋ ಆ ಡಿಸ್ಟೆನ್ಸ್ ನ ಟೈಮ್ ಅಲ್ಲಿ, ಆ ಇಂಟರ್ವಲ್ ಆಫ್ ಟೈಮ್, ಆ ಸರ್ಟೈನ್ ಆಫ್ ಟೈಮ್ ಅಲ್ಲಿ ಕವರ್ ಮಾಡೋ ಅಂತದ್ದು. ಸೊ ಅಂತದಕ್ಕೆ ನಾವು ಸ್ಪೀಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಕೂಡ ಇದೆ, ಏನು ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳ್ತೀವಿ, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕೆನ್ ಅಂತನಾದ್ರೂ ಹೇಳ್ತೀವಿ. ಸೊ ಸ್ಪೀಡ್ ಅಂತಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಆಯ್ತಾ. ಸೊ ಇದು ಸ್ಕೇಲರ್ ಕ್ವಾಂಟಿಟಿ. ಇಲ್ಲಿ ಸ್ಪೀಡ್ ಅಲ್ಲೂ ಕೂಡ ಏನಿರುತ್ತೆ, ಡೈರೆಕ್ಷನ್ ಇರಲ್ಲ. ಸೊ ಇದು ಸ್ಕೇಲರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಸ್ಪೀಡ್ ಅಂತ ಬಂದ ತಕ್ಷಣ ಡಿಸ್ಟೆನ್ಸ್ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ ಇದ್ರದ್ದು ಎಸ್ ಐ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಆಯ್ತಾ. ಸೊ ಕಮರ್ಷಿಯಲ್ ಯೂನಿಟ್ ಅಂತ ಕೂಡ ಬರುತ್ತೆ. ಅದು ಕಮರ್ಷಿಯಲ್ ಯೂನಿಟ್ ಅಂತ ಬಂದ್ರೆ ಅದೇನಾಗಿರುತ್ತೆ, ಕಿಲೋಮೀಟರ್ ಪರ್ ಅವರ್ ಅಂತ ಕನ್ಸಿಡರ್ ಮಾಡ್ತೀವಿ ಆಯ್ತಾ. ಸೊ ಇದು ಸ್ಪೀಡ್ ಹೇಗೆ ಕಂಡುಹಿಡಿಯೋದು ಅಂತೆಲ್ಲ ನೋಡಿದಾಗ, ಸೊ ಯಾವುದೋ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತ ನೋಡಿದ್ರೆ, ಸೊ 200 ಮೀಟರ್ ಅಥವಾ ಕಿಲೋಮೀಟರ್ ಅಷ್ಟು 200 ಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಾ ಇದೆ. ಎಷ್ಟು 4 ಸೆಕೆಂಡ್ಸ್ ಅಲ್ಲಿ ಅಂತ ತಗೊಂಡ್ರೆ, ಸೊ 200 ಮೀಟರ್ನ 4 ಸೆಕೆಂಡ್ಸ್ ಅಲ್ಲಿ ಅಂತ ತಗೊಂಡಾಗ ಡಿಸ್ಟೆನ್ಸ್ 200 ಮೀಟರ್ ಟ್ರಾವೆಲ್ ಮಾಡ್ತಿದ್ದಾರೆ. ಟೈಮ್ ಅಷ್ಟರಲ್ಲಿ 4 ಸೆಕೆಂಡ್ಸ್ ಅಲ್ಲಿ ಅಂತ ನೋಡಿದಾಗ ಎಷ್ಟನಾಗುತ್ತೆ, 4 1s 4 5s, ಸೊ 50 ಮೀಟರ್ ಪರ್ ಸೆಕೆಂಡ್. ಸೊ ಸ್ಪೀಡ್ ಏನಾಗ್ಬಿಡುತ್ತೆ 50 ಮೀಟರ್ ಪರ್ ಸೆಕೆಂಡ್ ಅಂತ ಈ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದೇ ನಾವು ಡೈರೆಕ್ಟ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ರೆ. ಅದೇ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಹೇಗ್ ಸಾಲ್ವ್ ಮಾಡೋದು ಅನ್ನೋದು ನೋಡೋಣ. ಸೊ ಇಲ್ಲೇನಿದೆ, ಎ ಟ್ರೈನ್ ಟ್ರಾವೆಲ್ಸ್ 120 ಕಿಲೋಮೀಟರ್ ಇನ್ 2 hours. ವಾಟ್ ಇಸ್ ಇಟ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂಡ್ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ ಅಲ್ವಾ. ಸೊ ಒಂದು ಟ್ರೈನ್ ಟ್ರಾವೆಲ್ ಮಾಡ್ತಾ ಇದೆ. ಸೊ 120 ಕಿಲೋಮೀಟರ್ನ ಇನ್ 2 hours ಅಲ್ಲಿ. ಸೊ ನಾವು ಅದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲೂ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲೂ ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನಾನು ಅದನ್ನ ಡಿ ಅಂತ ಬರ್ಕೊಂತೀನಿ, ಓಕೆನಾ. ಡಿಸ್ಟೆನ್ಸ್, ಸೊ ಟೈಮ್ ನ ಟಿ ಸ್ಮಾಲ್ ಟಿ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಅವರ್. ಸೊ ನಾವು ಕಂಡುಹಿಡಿಬೇಕಾಗಿರೋದು ಸ್ಪೀಡ್. ಸೊ ಸ್ಪೀಡ್ ನ ನಾನು ಸ್ಮಾಲ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ವಿ ನಾನು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಆಯ್ತಾ. ಸೊ ಅವಾಗ ಫಾರ್ಮುಲಾ ಏನಾಗುತ್ತೆ, ವಿ ಈಕ್ವಲ್ಸ್ ಡಿ ಬೈ ಟಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕೆನ್. ಸೊ ಡಿಸ್ಟೆನ್ಸ್ ಏನಾಯ್ತು 120 by 2, 120 ಕಿಲೋಮೀಟರ್ ಬೈ 2 hours. ಸೊ 2 1s 2 6. ಸೊ ಇಲ್ಲಿ ಏನಾಯ್ತು 60 ಕಿಲೋಮೀಟರ್ ಪರ್ ಅವರ್ ಬಂತು ಸ್ಪೀಡ್. ಇದೇನಾಯ್ತು ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅದೇ ನನ್ಗೀಗ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೂಡ ಕೇಳಿದ್ದಾರೆ ಅಲ್ವಾ. ಸೊ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕಂತಂದ್ರೆ ನಾವು ಯೂನಿಟ್ ಕನ್ವರ್ಷನ್ ನಿಮಗೆ ಗೊತ್ತಿರುತ್ತೆ. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕೂಡ ಆಗಿದೆ. ಸೊ ಯೂನಿಟ್ ಕನ್ವರ್ಷನ್ ಅಂತ ಬಂದಾಗ ಇಲ್ಲಿ 60 ಕಿಲೋಮೀಟರ್ ಪರ್ 1 hour ಅಂತ ಇದೆ ಅಂದ್ರೆ, ಸೊ ಇದೀಗ ನಾನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಇಲ್ಲಿ ನಾನು ಕಿಲೋಮೀಟರ್ ಇದ್ದೇನಾಗಬೇಕು, ಮೀಟರ್ ಆಗ್ಬೇಕು ಅಲ್ವಾ. ಸೊ ನಾನು ಮಲ್ಟಿಪ್ಲೈ ಅಂಡ್ ಡಿವೈಡ್ 1 ಕಿಲೋಮೀಟರ್ ಅಂತ ತಗೋತೀನಿ ಅನ್ಕೊಳ್ಳೋಣ. ಸೊ ಹೀಗೆ ಮಲ್ಟಿಪ್ಲೈ 1 ಕಿಲೋಮೀಟರ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಏನಾದ್ರೂ ಚೇಂಜಸ್ ಆಗುತ್ತಾ,
ಸೊ ಇಲ್ಲ ಅಲ್ವಾ? ಸೊ ನಾನೇನ್ ಮಾಡ್ತೀನಿ 1 ಕಿಲೋಮೀಟರ್ ಅನ್ನೋದು ನನಗೆ ಕ್ಯಾನ್ಸಲ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಇದು ಹಾಗೇ ಬಿಟ್ಟು ಡಿನೋಮಿನೇಟರ್ ಅಲ್ಲಿ ಇರೋದ್ನ ಸೊ ನ್ಯೂಮರೇಟರ್ ಅಲ್ಲಿ ಇರುವಂತ ಕಿಲೋಮೀಟರ್ನ ಎರೇಸ್ ಮಾಡಿ ಸೊ ಅದನ್ನ ನನಗೆ ಮೀಟರ್ ಅಲ್ಲಿ ಬೇಕಲ್ವಾ ಫೈನಲ್ ಆಗಿ ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಸೊ ಮೀಟರ್ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂತ ನೋಡೋದಾದ್ರೆ ಸೊ 1000 ಮೀಟರ್ ಅಂತ ಬರ್ಕೋತೀನಿ. ಸೊ 1000 ಮೀಟರ್ ಅಂತಂದ್ರು ಒಂದೇನೆ, ಹಾಗೆ 1 ಕಿಲೋಮೀಟರ್ ಅಂತಂದ್ರು ಒಂದೇನೆ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಸೇಮ್ 1 ಅವರ್ 1 ಅವರ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಏನು ಚೇಂಜಸ್ ಆಗಲ್ಲ ಅಲ್ವಾ? ಸೊ ನ್ಯೂಮರೇಟರ್ ಅಲ್ಲಿ ನನಗೆ ಅವರ್ ಅನ್ನೋದು ಕ್ಯಾನ್ಸಲ್ ಆಗಬೇಕು, ಡಿನಾಮಿನೇಟರ್ ಅಲ್ಲಿ ನಂಗೆ ಸೆಕೆಂಡ್ಸ್ ಬೇಕಾಗಿರೋದ್ರಿಂದ ನಾನೇನ್ ಮಾಡ್ತೀನಿ ಸೊ 1 ಅವರ್ ಬೈ 1 ಅವರಿಗೆ ಎಷ್ಟು ಸೆಕೆಂಡ್ಸ್ ಇರುತ್ತೆ 3600 ಸೆಕೆಂಡ್ಸ್ ಇರುತ್ತೆ ಅಲ್ವಾ? ಸೊ ಈ ತರ ಫಸ್ಟ್ ಬರ್ಕೋಬೇಕಾಗುತ್ತೆ ನಾವು ಯೂನಿಟ್ ಕನ್ವರ್ಷನ್ ಮಾಡ್ಬೇಕಾದ್ರೆ. ಸೊ ನೆಕ್ಸ್ಟ್ ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡುವ. ಸೊ 20 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇಲ್ಲಿ 36 ಇದೆ, ಇಲ್ಲಿ 6 ಇದೆ. ಸೊ ನಾವು ಡೈರೆಕ್ಟ್ 6 ಇಂದನೇ ಮಾಡ್ಕೋಬಹುದಲ್ವಾ? ಸೊ 6 ಟೆನ್ಸ್ ಅಂತ ಅನ್ಕೊಳ್ಳೋಣ 60, ಇಲ್ಲಿ 6 6 36. ಸೊ ಅಗೇನ್ 2 3s 6, 2 5s 10. ಸೊ 50/3. ಇಲ್ಲಿ ಅವರ್ ಎಲ್ಲ ಕ್ಯಾನ್ಸಲ್ ಆಗಿದೆ, ಕಿಲೋಮೀಟರ್ ಕ್ಯಾನ್ಸಲ್ ಆಗಿದೆ, ಇನ್ನು ನಮ್ಗೆ ಉಳಿದಿರೋದು ಮೀಟರ್ ಪರ್ ಸೆಕೆಂಡ್ ಆಯ್ತಾ? ಸೊ 50/3 ಇದೆ ಅಂತಂದ್ರೆ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ 3 1s 3 1s, ಸೊ 20 ಆಯ್ತು, 3 6 18, ಸೊ 2 ರಿಮೈನಿಂಗ್ ಸ್ಮಾಲ್ ನಂಬರ್ ಆಗಿರೋದ್ರಿಂದ ಪಾಯಿಂಟ್ ಇಟ್ರೆ ಅಗೇನ್ 20, ಸೊ 6 18. ಸೊ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಮಗೆ ಸಾಕಿಷ್ಟು. ಸೊ 16.6 ಮೀಟರ್ ಪರ್ ಸೆಕೆಂಡ್. ಸೊ ಪರ್ ಸೆಕೆಂಡಿಗೆ 16.6 ಮೀಟರ್ ಅಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ ಆಯ್ತಾ? ಈಗ ನಮಗೆ ಸ್ಪೀಡ್ ಬಗ್ಗೆ ಗೊತ್ತಾಯ್ತು. ಸೊ ಅದೇ ಆವರೇಜ್ ಸ್ಪೀಡ್ ಅಂತ ಹೇಳ್ತೀವಿ. ಅಂದ್ರೆ ಸೇಮ್ ಸ್ಪೀಡಲ್ಲಿ ಹೋಗಲ್ಲ, ಸೇಮ್ ಡಿಸ್ಟೆನ್ಸ್ ನ ಸೇಮ್ ಟೈಮಿಂಗ್ ಅಲ್ಲಿ ಕವರ್ ಮಾಡಲ್ಲ. ಏನಾಗುತ್ತೆ, ನೀವು ಸ್ಕೂಲಿಂದ ಮನೆಗೆ ಹೋಗ್ತಾ ಇರ್ತೀರಾ ಅಂತಂದ್ರೆ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಿರ್ತೀರಾ. ಸೊ ಒಂದ್ ಕಡೆ ಅಪ್ ಇರುತ್ತೆ, ಅಲ್ಲಿ ಸ್ಲೋ ಆಗಿ ಹೋಗ್ತಿರ್ತೀರಾ, ಒಂದ್ ಕಡೆ ಡೌನ್ ಇರುತ್ತೆ, ಫಾಸ್ಟ್ ಆಗಿ ಹೋಗ್ತಿರ್ತೀರಾ, ಟ್ರಾಫಿಕ್ ಸಿಗುತ್ತೆ, ಫ್ರೆಂಡ್ಸ್ ಇರ್ತಾರೆ. ಸೊ ಅವಾಗೆಲ್ಲ ಏನಾಗ್ತಿರುತ್ತೆ, ನಿಮ್ದು ಸ್ಪೀಡ್ ಕಮ್ಮಿ ಜಾಸ್ತಿ ಈ ತರ ಚೇಂಜಸ್ ಆಗ್ತಾ ಹೋಗ್ತಿರುತ್ತೆ ಅಲ್ವಾ? ಸೊ ಅವಾಗ ನನ್ಗೆ ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಆಗಿದೆ, ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದ್ದಾರೆ ಅನ್ನೋದೆಲ್ಲ ಬೇಕಿರುತ್ತಲ್ವಾ? ಸೊ ಅಂತ ಟೈಮಲ್ಲಿ ನಂಗೆ ಆವರೇಜ್ ಸ್ಪೀಡ್ ಬೇಕಿರುತ್ತೆ ಆಯ್ತಾ? ಸೊ ಆವರೇಜ್ ಸ್ಪೀಡ್ ಅಂತಂದ್ರೆ ಏನಿಲ್ಲ, the object is obtained by dividing the total distance traveled by total time taken. ಸೊ ನೀವೆಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದ್ದೀರೋ, ಸೊ ಈಗ ಫಸ್ಟ್ 5 ಮೀಟರ್ ಅಷ್ಟು ಹೋಗ್ತಿರ್ತೀರಾ 3 ಸೆಕೆಂಡ್ಸಿಗೆ, ನೆಕ್ಸ್ಟ್ 6 ಮೀಟರ್ ಅಷ್ಟು ಹೋಗ್ತಿರ್ತೀರಾ 2 ಸೆಕೆಂಡ್ಸಿಗೆ. ಸೊ ಈ ತರ ಚೇಂಜ್ ಆಗ್ತಿರುತ್ತೆ ಅನ್ಕೊಳ್ಳಿ. ಸೊ ಅಂತ ಸಂದರ್ಭದಲ್ಲಿ ಟೋಟಲ್ ಡಿಸ್ಟೆನ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು, ಟೋಟಲ್ ಟೈಮ್ ನ ಆಡ್ ಮಾಡ್ತಾ ಹೋಗ್ಬೇಕು. ಅವಾಗ ನಮಗೆ ಏನ್ ಸಿಗುತ್ತೆ, ಆವರೇಜ್ ಸ್ಪೀಡ್ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಫಾರ್ಮುಲಾ ಇದೆ. ಸೊ ಆವರೇಜ್ ಸ್ಪೀಡ್ ಈಕ್ವಲ್ಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ ಹೇಳ್ತೀನಿ. ಸೊ ಇದು ಹೇಗೆ ಫೈಂಡ್ ಔಟ್ ಮಾಡೋದು, ಆವರೇಜ್ ಸ್ಪೀಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಸೊ ಕೆಲವೊಂದು ಕ್ವಶನ್ಸ್ ಇದೆ, ನೋಡ್ತಾ ಹೋಗೋಣ. ಸೊ ದ ಟ್ರೈನ್ ಟ್ರಾವೆಲ್ಸ್ ಫಸ್ಟ್ 25 ಕಿಲೋಮೀಟರ್ ಇನ್ 30 minute. ಸೊ ನೆಕ್ಸ್ಟ್ 50 ಕಿಲೋಮೀಟರ್ ಇನ್ 40 minute ಅಂಡ್ ರಿಮೈನಿಂಗ್ 25 ಕಿಲೋಮೀಟರ್ ಇನ್ 30 minute. ದ ಆವರೇಜ್ ಸ್ಪೀಡ್ ಆಫ್ ದ ಟ್ರೈನ್ ಈಸ್ ಅಂತಿದೆ. ಸೊ ಫಸ್ಟ್ ಬರ್ಕೊಳ್ಳೋಣ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಗಿವನ್ ಬರ್ಕೊಳ್ಳೋಣ ಆಯ್ತಾ? ಸೊ ಫಸ್ಟ್ ಏನಾಗಿದೆ, ಸೊ 25 ಕಿಲೋಮೀಟರ್ ಇನ್ 30 minute. ಸೊ ಮಿನಿಟ್ ನ ಯಾಕೆ ನಾವು ಬರೀ ಎಂ ಅಂತ ಬರೆಯಲ್ಲ ಅಂತಂದ್ರೆ, ಸೊ ಮೀಟರ್ನು ನಾವು ಎಂ ಇಂದ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಅವಾಗ ಇದು ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ಮಿನಿಟ್ ನ ನಾವು MIN ಅಂತ ಯೂಸ್ ಮಾಡುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಏನಾಗಿದೆ, ಟ್ರೈನ್ ಟ್ರಾವೆಲ್ ಆಗ್ತಿರೋದು 50 ಕಿಲೋಮೀಟರ್ in 40 minute, remaining 25 kilometer in 30 minute ಅಂತಿದೆ ಅಲ್ವಾ? ಸೊ ಇಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸಸ್ ಇದೆ, ಡಿಫ್ರೆಂಟ್ ಮಿನಿಟ್ಸ್ ಇದೆ. ಸೊ ಈಗ ನಾವೇನ್ ಮಾಡೋಣ, ಸೊ ಎಲ್ಲಾನು ಆಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆವರೇಜ್ ಸ್ಪೀಡ್ ಈಕ್ವಲ್ಸ್ ನಮಗೆ ಗೊತ್ತಿದೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೋಟಲ್ ಟೈಮ್ ಟೇಕನ್. ನನಗೇನು ಫಾರ್ಮುಲಾ ಬರೀತಾ ಹೋಗಲ್ಲ, ಸೊ ನಾನು ಡೈರೆಕ್ಟ್ ಆಗಿ ನಂಬರ್ಸ್ ಏನಿದೆ ಅದನ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಟೋಟಲ್ ಡಿಸ್ಟೆನ್ಸ್ ಅಂತ ಬಂದಿದ ತಕ್ಷಣ ನಾನು ಇಲ್ಲಿ ಏನ್ ಮಾಡ್ಬೇಕು, ಸೊ 25 ಕಿಲೋಮೀಟರ್ ಪ್ಲಸ್ 50 ಕಿಲೋಮೀಟರ್ ಪ್ಲಸ್ 25 ಕಿಲೋಮೀಟರ್ ಡಿವೈಡೆಡ್ ಬೈ ಸೊ 30 minute ಪ್ಲಸ್ 40 minute ಪ್ಲಸ್ 30 minute. ಓಕೆನಾ?
ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಅಲ್ಲಿ 25 50 25 ಇದೆ. ಸೊ ಅದೇನಾಗುತ್ತೆ 100 ಬೈ ಡಿನಾಮಿನೇಟರ್ 100 ಕಿಲೋಮೀಟರ್ ಪರ್ ಮಿನಿಟ್ ಇದೆ ಅಲ್ವಾ. ಸೊ 100 ಕ್ಯಾನ್ಸಲ್ ಆದರೆ 1 ಕಿಲೋಮೀಟರ್ ಪರ್ ಮಿನಿಟ್ ಇದೆ. ಸೊ ಈಗ ನಾನು ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಆಯ್ತಾ. ಸೊ ಕಿಲೋಮೀಟರ್ ಪರ್ ಮಿನಿಟ್ ಅಲ್ಲಿ ಇದೆ, ಅಥವಾ ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರಬೇಕು ಅಥವಾ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು. ಇದು ಎರಡು ಅಲ್ಲ, ಕಿಲೋಮೀಟರ್ ಪರ್ ಮಿನಿಟ್ ಅಲ್ಲಿ ಇದೆ ಅಲ್ವಾ. ಸೊ ಈಗ ಏನ್ ಮಾಡ್ಬೇಕು, ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಸೊ ಇಲ್ಲಿ 1 ಕಿಲೋಮೀಟರ್ 1 ಮಿನಿಟ್ ಅಂತಿದೆ ಅಂದ್ರೆ, ಸೊ 1 ಕಿಲೋಮೀಟರ್ ಅಂತಂದ್ರೆ ನಾನು ಏನ್ ಮಾಡ್ಬೋದು, 1 ಕಿಲೋಮೀಟರ್ ಸೊ 1000 ಮೀಟರ್ ಅಂತ ಬರ್ಕೊಂತೀನಿ. ಸೊ 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸ್ ಇರುತ್ತೆ, 60 ಸೆಕೆಂಡ್ಸ್. ಸಾರಿ, ಸೊ 60 ಸೆಕೆಂಡ್ಸ್ ಅನ್ನೋದೇನಾಗುತ್ತೆ ಡಿನಾಮಿನೇಟರ್ಗೆ ಬರುತ್ತೆ. ಸೊ ನ್ಯೂಮರೇಟರ್ಗೆ 1 ಮಿನಿಟ್ ಹೋಗುತ್ತೆ. ಸೊ 1 ಮಿನಿಟ್ ಕ್ಯಾನ್ಸಲ್, 1 ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1000/60 ಆಯಿತು. ಸೊ 0 ಇಲ್ಲಿ ಕ್ಯಾನ್ಸಲ್ ಆದರೆ 100/6 ಇದೆ. ಇಲ್ಲಿ ಏನಾಗುತ್ತೆ 6 3s 2 3s 2 5. ಸೊ 50/3 ಆಯಿತು. ಸೊ ಅಗೇನ್ 50/3 ಪ್ರೀವಿಯಸ್ ಅಲ್ಲಿ ಮಾಡಿದ್ವಿ, ಎಷ್ಟು ಬಂದಿತ್ತು ನಮಗೆ 16.6 ಮೀಟರ್ ಪರ್ ಸೆಕೆಂಡ್ ಅಷ್ಟು ಬರುತ್ತೆ ಆಯ್ತಾ. ಸೊ ಇಲ್ಲಿ ಕಿಲೋಮೀಟರ್ ಪರ್ ಮಿನಿಟ್ ಅಲ್ಲಿ ಇದ್ದಿದ್ದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್, ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಎ ಕಾರ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 30 ಕಿಲೋಮೀಟರ್ at a speed of 40 km per hour and the next 30 km at speed of 20 km per hour. Find its average speed ಅಂತಿದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಸ್ಪೀಡ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿಲ್ಲ. ಸೊ ಟೈಮ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ನಂತರ ನಾವೇನ್ ಮಾಡಬೇಕು, ಆವರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡೋಣ. ಫಸ್ಟ್ ನಾನೀಗ ಏನ್ ಮಾಡ್ತೀನಿ, D1 T1 V1 ಈ ತರ ಬರ್ಕೊಂತ ಹೋಗ್ತೀನಿ ಆಯ್ತಾ. ಸೊ ಗಿವೆನ್ ಅಲ್ಲಿ ಸೊ D1 ಎಷ್ಟಿದೆ 30 ಕಿಲೋಮೀಟರ್. ಸೊ V1 40 ಕಿಲೋಮೀಟರ್ ಪರ್ ಅವರ್. ಸೊ ನೆಕ್ಸ್ಟ್ D2 ಬಂದು 30 ಕಿಲೋಮೀಟರ್. ನೆಕ್ಸ್ಟ್ V2 ಬಂದು 20 ಕಿಲೋಮೀಟರ್ ಪರ್ ಅವರ್ ಇದೆ. ನಮಗೆ T1 T2 ಹಾಗೆ T ಇವು ಮೂರು ಕೂಡ ಬೇಕಿರುತ್ತೆ ನಮಗೆ ಆವರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡಕ್ಕೆ ಅಲ್ವಾ. ಸೊ ಈಗ ನಾನು ಫಾರ್ಮುಲಾನ ಆಲ್ಟರ್ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿದೆ ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಇದೆ. ಸೊ T = D/V ಅಂತ ಬರ್ಕೋಬಹುದು ಅಲ್ವಾ. ಸೊ ಈಗ ಫಸ್ಟ್ T1 ಫೈಂಡ್ ಔಟ್ ಮಾಡೋಣ. T1 = D1/V1 ಅಂತಿದೆ ಅಂದ್ರೆ D1 ಏನಿದೆ 30/V1 ಅಂತ ತಗೊಂಡ್ರೆ 40. ಸೊ 0 ಕ್ಯಾನ್ಸಲ್ ಆಗುತ್ತೆ. ಸೊ 3/4 ಅವರ್. ಸೊ ಫ್ರಾಕ್ಷನ್ ಅಲ್ಲೇ ಇಟ್ಕೊಂತೀನಿ ನಾನು, ಡೆಸಿಮಲ್ ಅಲ್ಲಿ ಇಟ್ಕೊಳ್ಳಲ್ಲ ಆಯ್ತಾ. ಸೊ ನೆಕ್ಸ್ಟ್ T2 ಏನಾಗುತ್ತೆ D2/V2 ದಿಸ್ ಈಕ್ವಲ್ಸ್ ಇಲ್ಲಿ 30/20. ಸೊ 0 ಕ್ಯಾನ್ಸಲ್ ಆಗುತ್ತೆ, 3/2 ಅವರ್ ಆಯ್ತು. ನಂಗೀಗ T ಅಷ್ಟೇ ಬೇಕು. T ಬೇಕು ಅಂದಾಗ ಏನಾಗುತ್ತೆ T1 + T2 ಆಗುತ್ತೆ. ಸೊ T1 + T2 ಮಾಡಿದ್ರೆ 3/4 + 3/2. ಸೊ ಇದನ್ನ ಎಲ್ಶಿಯಂ ತಗೊಂಡ್ರೆ ಏನಾಗುತ್ತೆ 4. ಸೊ ಇಲ್ಲಿ 3/4 3 + 6 ಆಗುತ್ತೆ. ಸೊ 9/4 ಅವರ್ ಆಯ್ತು. ನಂಗೆ T ವ್ಯಾಲ್ಯೂ ಸಿಕ್ತು. ಸೊ ಈಗ ಆವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಂಗೆ ಏನಿದೆ ಫಾರ್ಮುಲಾ ಗೊತ್ತಿದೆ. ಸೊ ಆವರೇಜ್ ಸ್ಪೀಡ್ ಈಕ್ವಲ್ಸ್ ಆವರೇಜ್ ಸ್ಪೀಡ್ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಲ್ವಾ. ಟೋಟಲ್ ಡಿಸ್ಟೆನ್ಸ್ 30 + 30 60 ಬೈ ಟೋಟಲ್ ಟೈಮ್ ಅಂದ್ರೆ 9/4 ಇದೆ. ಸೊ ಇದೇನಾಗುತ್ತೆ 60/9 × 4 ಆಗುತ್ತೆ ಅಲ್ವಾ. ಸೊ 60/9 × 4. ಸೊ ಇವಾಗ ಎಗೈನ್ ನಾವೇನ್ ಮಾಡ್ಬೇಕಾಗಿರುತ್ತೆ 60/9 4 ಇರೋದ 9 3s 20 ಆಯ್ತಾ. ಸೊ 20 × 4/3 ಆಯ್ತು. ಸೊ 4 2s 80 80/3. ಸೊ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ ಸೊ 3 1s 3 2s 6 ಆಯ್ತು. 2 ರಿಮೈನಿಂಗ್ 20 ಆಯ್ತು. ಸೊ 6 ಏನಾಗುತ್ತೆ 18 ಆಯ್ತಾ. ಸೊ 18 ಪಾಯಿಂಟ್ ಅಗೇನ್ 2ಗೆ
0 ಆಗ್ದಾಗ 20, ಸೊ ಎಗೇನ್ 6 ಆಗುತ್ತೆ. ಸೊ ಇಲ್ಲೇನಾಯಿತು 26.6 ಕಿಲೋಮೀಟರ್ ಪರ್ ಅವರ್ ಅಲ್ಲ ಆಗಿದೆ. ಸೊ ಈ ಕಿಲೋಮೀಟರ್ ಪರ್ ಅವರಲ್ಲಿ ಇದ್ದದ್ದನ್ನು ನೀವೇನು ಮಾಡಿ ಅಂತಂದರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೋದು. ಆಯಿತಾ? ಸೊ ನೆಕ್ಸ್ಟ್, ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ನಿಮಗೆ ಹೋಮ್ವರ್ಕು. ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಸೊ ಇಲ್ಲಿ ಏನಿಲ್ಲ, ಅವರು ಸ್ಪೀಡ್ ಮತ್ತು ಆವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿಲ್ಲ, ಜಸ್ಟ್ ಟೋಟಲ್ ಟೈಮ್ T1 T2 ಫೈಂಡ್ ಔಟ್ ಮಾಡಿ ಎರಡನ್ನೂ ಆ್ಯಡ್ ಮಾಡ್ತಂದ್ರೆ ಟೋಟಲ್ ಟೈಮ್ ಅಷ್ಟೇ ಬೇಕಾಗಿರೋದು ಇಲ್ಲಿ. ಸೊ ಯಾವುದು ಈ 4 ಆಪ್ಷನಲ್ಲಿ ಯಾವುದು ಅಂತ ನೋಡ್ಕೊಂಡ್ರೆ ಆಯಿತು. ಸೊ ಇದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನೆಕ್ಸ್ಟ್ ವೆಲಾಸಿಟಿ ಅಂತ ಇದೆ. ಸೊ ವೇಗೋತ್ಕರ್ಷ, ವೇಗ ಅಂತ ಹೇಳ್ತೀವಿ. ಆಯ್ತಾ? ಸೊ ವೆಲಾಸಿಟಿ ಅಂತಂದ್ರೆ ಏನು ಅಂತ ನೋಡೋಣ. ಸೊ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಅನ್ನೋದು ಇರುತ್ತಲ್ವಾ, ಸೊ ಅದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ವಾಟ್ ಅಂತ ನೋಡಿದಾಗ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿರುತ್ತಲ್ಲ, ಅಂಥದ್ದನ್ನ ನಾವು ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಇದು ಕೂಡ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಆಯ್ತಾ? ಸೊ ಸ್ಪೀಡ್ ಅಂತ ಬಂದಿದ ತಕ್ಷಣ ಅದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ. ಸ್ಪೀಡಲ್ಲಿ ಡಿಸ್ಟೆನ್ಸ್ ಅನ್ನೋದನ್ನ ಟರ್ಮ್ನ ನೆನ್ಪಿಟ್ಕೋಬೇಕು. ಸೊ ವೆಲಾಸಿಟಿ ಅಂತ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಟರ್ಮ್ನ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ವೆಲಾಸಿಟಿಲಿ ಬೋತ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಇರುತ್ತಲ್ವಾ, ಸೊ ಅದಕ್ಕೆ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಇದು ಕೂಡ SI ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡೇ ಆಗಿರುತ್ತೆ. ಸೊ ವೆಲಾಸಿಟಿ ನಮಗೆ ಗೊತ್ತಿದ್ಮೇಲೆ, ಸೊ ಆವರೇಜ್ ವೆಲಾಸಿಟಿ ಅನ್ನೋದು ಕೂಡ ಇದು ಬೇಸಿಕ್ ಆಗಿರುತ್ತೆ. ಸೊ ಆವರೇಜ್ ವೆಲಾಸಿಟಿ ಅಂತಂದ್ರೆ ಏನಪ್ಪಾ ಅಂದ್ರೆ, can also be calculated by taking the average of the initial velocity represented by u and the final velocity represented by v ಅಂತ ಇದೆ. ಸೊ ಫಿನಿಷಿಯಲ್ ನಾವು u ಅಂತ ತಗೋತೀವಿ, ಫೈನಲ್ ವೆಲಾಸಿಟಿನ v ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ ನಮ್ದು ಆವರೇಜ್ ವೆಲಾಸಿಟಿ ಏನಿರುತ್ತೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2 ಆವರೇಜ್ ಮಾಡ್ತಿರೋಂಥದ್ದು. ಸೊ ಅಥವಾ u ಪ್ಲಸ್ v ಬೈ 2 ಅಂತನಾದ್ರೂ ತಗೋಬಹುದು. ಸೊ ಜೊತೆಗೆ ಆವರೇಜ್ ವೆಲಾಸಿಟಿನ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಹೇಳೋದಾದ್ರೆ, ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್, ಟೋಟಲ್ ಟೈಮ್ ಟೇಕನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾಗ, ಸೊ ಇದು ಇನ್ ಟರ್ಮ್ಸ್ ಆಫ್ ವೆಲಾಸಿಟೀಸ್ ಇದ್ದಾಗ ನಾವು ಆವರೇಜ್ ವೆಲಾಸಿಟಿನ ಹೀಗೆ ರೆಪ್ರೆಸೆಂಟ್ ಮಾಡುವಂಥದ್ದು. ಓಕೆನಾ? ಸೊ ಇದು ಆವರೇಜ್ ವೆಲಾಸಿಟಿ 0 ಆಗುತ್ತಾ? ಸೊ ನಾವು ಅವಾಗಲೇ ನೋಡಿದ್ವಿ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತಾ ಅಂತ. ಹಾಗೆ ಇಲ್ಲಿ ಆವರೇಜ್ ವೆಲಾಸಿಟಿ 0 ಆಗುತ್ತಾ ಅಂತ ನೋಡೋದಾದ್ರೆ ಒಂದು ಪ್ರಾಬ್ಲಮ್ ಇದೆ. ಎ ಬಸ್ ಟ್ರಾವೆಲ್ ಅ ಡಿಸ್ಟೆನ್ಸ್ ಆಫ್ 200 ಕಿಲೋಮೀಟರ್ ಫ್ರಮ್ ಪುಣೆ ಟು ಮುಂಬೈ towards east in 3 hours in the afternoon and returns to Pune in the west covering the same distance in 3 hours again at night. Find its average speed and average velocity for the whole journey ಅಂತ ಇದೆ. ಓಕೆನಾ? ಸೊ ಇಲ್ಲಿ ಏನಾಗ್ತದೆ, ಟ್ರಾವೆಲ್ ಡಿಸ್ಟೆನ್ಸ್ 200 ಕಿಲೋಮೀಟರ್ ಇದೆ ಫ್ರಮ್ ಪುಣೆ ಟು ಮುಂಬೈ. ಸೊ ಇದು ಪುಣೆ ಇಂದ ಮುಂಬೈಗೆ ಎಷ್ಟು 200 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅದು ಯಾವ ಡೈರೆಕ್ಷನ್? ಈಸ್ಟ್ ಡೈರೆಕ್ಷನ್. ಸೊ ಈಸ್ಟ್ಗೆ ಬರೆದಿದ್ದೀನಿ. ಓಕೆನಾ? ಸೊ ಈಸ್ಟ್ ಡೈರೆಕ್ಷನ್ ಅಲ್ಲಿ ಈಸ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಎಷ್ಟು ಅವರ್ ತಗೊಂಡಿದೆ? 3 ಅವರ್ಸ್ ನ. ಆಯ್ತಾ? ಸೊ ಅಗೈನ್ ಅದು ಮುಂಬೈಯಿಂದ ಪುಣೆಗೆ ರಿಟರ್ನ್ ಆಗ್ತಿದೆ. ಯಾವ ಡೈರೆಕ್ಷನ್? ವೆಸ್ಟ್ ಡೈರೆಕ್ಷನ್. ಅಂದ್ರೆ ಸೇಮ್ ಲೈನ್, ಸೇಮ್ ಪಾತೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಸೊ ವೆಸ್ಟಿಗೆ ಟ್ರಾವೆಲ್ ಮಾಡ್ತಿದ್ದಾರೆ, ಸೇಮ್ ಅವರ್ಸ್ 3 ಅವರ್ಸ್ ಅಲ್ಲೇನೆ. ಅವಾಗ್ಲೂ ಕೂಡ 200 ಕಿಲೋಮೀಟರೇ ಆಗುತ್ತೆ ಅಲ್ವಾ? ಸೊ ಇವಾಗ ಆವರೇಜ್ ಸ್ಪೀಡ್, ಆವರೇಜ್ ಮತ್ತೆ ವೆಲಾಸಿಟಿ ಏನು ಅಂತ ನೋಡೋದಾದ್ರೆ, ಸೊ ಆವರೇಜ್ ಸ್ಪೀಡ್ ಅಂತ ಬೇಕು ಅಂದ್ರೆ ನಮಗೆ ಗೊತ್ತಿದೆ, ಆವರೇಜ್ ಸ್ಪೀಡ್ ಬೇಕು ಅಂದ್ರೆ ನಾವು ಸೊ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ ಹೇಳ್ತೀವಿ. ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸೊ ಪುಣೆಯಿಂದ ಮುಂಬೈಗೆ 200 ಕಿಲೋಮೀಟರ್ ಇದೆ, ಹಾಗೆ ಮುಂಬೈಯಿಂದ ಪುಣೆಗೆ 200 ಇದೆ. ಸೊ ಅವಾಗ ಏನಾಗುತ್ತೆ ಅಲ್ಲಿ 400 ಕಿಲೋಮೀಟರ್ ಬೈ, ಸೊ ಪುಣೆಯಿಂದ ಮುಂಬೈಗೆ 3 ಅವರ್ಸ್ ನ ತಗೊಂಡಿದ್ದಾರೆ, ಹಾಗೆ ಮುಂಬೈಯಿಂದ ಪುಣೆಗೆ 3 ಅವರ್ಸ್ ತಗೊಂಡಿರೋದ್ರಿಂದ ಎರಡನ್ನೂ ಆಡ್ ಮಾಡಿದ್ರೆ 6 ಅವರ್ಸ್ ಆಯ್ತು. ಸೊ 400 ಬೈ 6 ಇದೆ. ಸೊ ಇಲ್ಲಿ 3s 6 ಜೊತೆ ಇಲ್ಲಿ 2s ಏನಾಯ್ತು 200 ಬೈ 3 ಇದೆ. ಸೊ ಅಗೇನ್ ಇದು ಸಿಂಪ್ಲಿಫೈ ಮಾಡಿದ್ರೆ 3 1s 3 6 ಎಷ್ಟಾಯ್ತು 18. ಸೊ 2 ಬಂತು 3 6 18.6 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ 66.6
ಕಿಲೋಮೀಟರ್ ಪರ್ ಅವರ್ ಆಯ್ತು. ಪರ್ ಅವರಿಗೆ 66 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಆವರೇಜ್ ಸ್ಪೀಡ್ ಆಯ್ತು. ಬಟ್ ಆವರೇಜ್ ವೆಲಾಸಿಟಿ ಏನಾಗುತ್ತೆ ಇಲ್ಲಿ? ಆವರೇಜ್ ವೆಲಾಸಿಟಿ, ಸೊ ಇಲ್ಲಿ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ನೋಡ್ಕೋಬೇಕಾಗಿರುತ್ತೆ. ಸೊ ಇನಿಷಿಯಲ್ ಪೂನಲ್ಲಿ ಇದ್ವಿ, ಫೈನಲ್ ಕೂಡ ಏನಾಗ್ತಿದೆ, ಸೊ ರಿಟರ್ನ್ ಬ್ಯಾಕ್ ಆಗಿರೋದ್ರಿಂದ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್. ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂತ ತಗೊಂಡ್ರೆ ಏನಾಗುತ್ತೆ ಇಲ್ಲಿ ನಮ್ಗೆ 0. ಸೊ ಇನಿಷಿಯಲ್ ಮತ್ತೆ ಫೈನಲ್ ಎರಡು ಕೂಡ ಸೇಮ್ ಪಾಯಿಂಟ್ ಆಗಿರೋದ್ರಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ಆವರೇಜ್ ವೆಲಾಸಿಟಿ 0 ಬರುತ್ತೆ. ಆಯ್ತಾ? ಸೊ ಈ ಪ್ರಾಬ್ಲಮ್ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದು ನಿಮಗೇನೆ. ಎ ಸೈಕ್ಲಿಸ್ಟ್ ರೈಡ್ಸ್ 200 ಮೀಟರ್ ಫಾರ್ವರ್ಡ್ ಅಂಡ್ ದೆನ್ ಕಮ್ಸ್ ಬ್ಯಾಕ್ 150 ಮೀಟರ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ 4 minutes. ಕ್ಯಾಲ್ಕುಲೇಟ್ ದ ಆವರೇಜ್ ಸ್ಪೀಡ್ ಅಂಡ್ ಆವರೇಜ್ ವೆಲಾಸಿಟಿ. ಸೊ ಈ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಿ, ಆವರೇಜ್ ವೆಲಾಸಿಟಿ ಏನಿದೆ ಇಲ್ಲಿ 0 ಬರಲ್ಲ, ಡೈರೆಕ್ಟ್ 0 ಅಂತ ಹಾಕೋಬೇಡಿ. ಸೊ ಸಾಲ್ವ್ ಮಾಡಿ ನೋಡಿ ಏನ್ ಆನ್ಸರ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಆಕ್ಸಲರೇಷನ್, ವೇಗೋತ್ಕರ್ಷ ಅಂತ ಹೇಳ್ತೀವಿ ಅಲ್ವಾ? ಸೊ ಆಕ್ಸಲರೇಷನ್ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ವೆಲಾಸಿಟಿ ಚೇಂಜ್ ಇನ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ಇಂದ ಫೈನಲ್ಗೆ, ಫ್ರಮ್ ಇನಿಷಿಯಲ್ ಟು ಫೈನಲ್, ಫೈನಲ್ ಟು ಇನಿಷಿಯಲ್ ಅಂತ ಆಗಿರ್ಬೋದು. ಸೊ ವೆಲಾಸಿಟೀಸ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಿರೋಂಥದ್ದನ್ನ ನಾವು ಆಕ್ಸಲರೇಷನ್ ಅಂತ ಹೇಳ್ತೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆನಾ? ಸೊ ಅದನ್ನ ಏನಾದ್ರು ಇಫ್ ದ ವೆಲಾಸಿಟಿ ಚೇಂಜಸ್ ಫ್ರಮ್ ಯು ಟು ವಿ ಇನ್ ಟೈಮ್ ಟಿ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದಾದ್ರೆ, ಸೊ ಎ ಈಕ್ವಲ್ಸ್ ವಿ ಮೈನಸ್ ಯು ಬೈ ಟಿ. ಸೊ ವಿ ಅಂತಂದ್ರೆ ನಮಗೆ ಗೊತ್ತಿದೆ ಫೈನಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಯು ಅಂತ ತಗೊಂಡ್ರೆ ಇನಿಷಿಯಲ್ ವೆಲಾಸಿಟಿ, ಸೊ ಟಿ ಅಂದ್ರೆ ಟೈಮ್, ಸೊ ಎ ಅಂತಂದ್ರೆ ಆಕ್ಸಲರೇಷನ್. ಓಕೆನಾ? ಸೊ ಎ ಈಕ್ವಲ್ಸ್ ವಿ ಮೈನಸ್ ಯು ಬೈ ಟಿ. ಸೊ ಇದು ಫಾರ್ಮುಲಾ, ಆಕ್ಸಲರೇಷನ್ಗೆ ನಮಗೆ ಇದು ಫಾರ್ಮುಲಾ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ. ಸೊ ಇದು ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ, ಸೇಮ್ ವೆಲಾಸಿಟಿ ಬಂದಿರೋದ್ರಿಂದ ಇಲ್ಲಿ ವೆಕ್ಟಾರ್ ಕ್ವಾಂಟಿಟಿ ಆಗುತ್ತೆ. ಬಟ್ ಇಲ್ಲಿ ಎಸ್ ಐ ಯೂನಿಟ್ ಏನಾಗಿರುತ್ತೆ, ಮೀಟರ್ ಪರ್ ಸೆಕೆಂಡ್ ನ ನೋಡ್ತಿದ್ವಿ ಇಷ್ಟೊತ್ತು. ಸೊ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನಕ್ಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಂದ್ರೆ, ಸೊ ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್ ಯೂನಿಟ್ ಇದೆ, ಸೊ ಟೈಮ್ಗೆ ಸೆಕೆಂಡ್ ಇದೆ. ಸೊ ಅವಾಗ ಏನಾಗುತ್ತೆ ಕಂಬೈನ್ ಆಗಿ, ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಎಸ್ ಐ ಯೂನಿಟ್. ಓಕೆನಾ? ಸೊ ನೆಕ್ಸ್ಟ್ ಆಕ್ಸಲರೇಷನ್ ಮೇಲೆ ಪ್ರಾಬ್ಲಮ್ಸ್ ನೋಡೋದಾದ್ರೆ, ಎ ವೆಹಿಕಲ್ ಆಕ್ಸಲರೇಟ್ಸ್ ಫ್ರಮ್ 5 meter per second to 25 meter per second in 5 seconds. ಸೊ ಫೈಂಡ್ ದ ಆಕ್ಸಲರೇಷನ್ ಅಂತ ಇದೆ. ಆಯ್ತಾ? ಸೊ ಇದು ವೆಹಿಕಲ್ ಒಂದು ಆಕ್ಸಲರೇಟ್ ಆಗ್ತದೆ. ಫಸ್ಟ್ ಎಷ್ಟಿದೆ ಇನಿಷಿಯಲ್ ನಾನು ಶಾರ್ಟ್ ಫಾರ್ಮ್ ಆಗಿ ಯು ವಿ ಅಂತಾನೆ ಯೂಸ್ ಮಾಡ್ತೀನಿ. ಆಯ್ತಾ? ಸೊ 5 meter per second ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಎಷ್ಟಿದೆ 25 meter per second ಎಷ್ಟಿದೆ. ಸೊ ಟೈಮ್ ಕೊಟ್ಟಿದ್ದಾರೆ 5 seconds ಅಲ್ಲಿ ಅಂತ. ಸೊ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಎ ಈಕ್ವಲ್ಸ್ ವಿ ಮೈನಸ್ ಯು ಬೈ ಟಿ. ಸೊ ವಿ ಏನಾಗಿದೆ 25 ಮೈನಸ್ 5 ಬೈ 5. ಸೊ 25 ಅಲ್ಲಿ 5 ಹೋದ್ರೆ, ಸೊ 20 ಬೈ 5, 5 1s 5 4s, ಸೊ 4 meter per second ಸ್ಕ್ವೇರ್. ಸೊ ಈ ರೀತಿ ನಾವು ಆಕ್ಸಲರೇಷನ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ. ಎ ಬಾಯ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ starts running and attain a velocity of 6 meter per second in 30 seconds. Then he slow down uniformly to 4 meter per second in 5 seconds. Calculate his acceleration in both case ಅಂತಿದೆ. ಸೊ ಫಸ್ಟ್ ಏನ್ ಮಾಡಬೇಕು, ವೆಲಾಸಿಟಿನ ಆಕ್ಸಲರೇಷನ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಸೊ ಫಸ್ಟ್ ಕೇಸಲ್ಲಿ ಏನಾಗಿದೆ, ಸೊ ಯು 0 ಇದೆ, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ತಗೊಂಡ್ರೆ ನಾವು ಯು 0 ತಗೋಬೇಕಾಗಿರುತ್ತೆ. ಸೊ ವೆಲಾಸಿಟಿ ಏನಾಗುತ್ತೆ ಅಲ್ಲಿ, ಫೈನಲ್ ವೆಲಾಸಿಟಿ 6 meter per second ಇದೆ. ಸೊ ಎಷ್ಟು ಟೈಮಲ್ಲಿ 30 seconds ಅಲ್ಲಿ. ಸೊ ಈ ಟೈಮಲ್ಲಿ ಏನು ಆಕ್ಸಲರೇಷನ್ ಬರುತ್ತೆ ಅನ್ನೋದನ್ನ ಒಂದು ಅಬ್ಸರ್ವ್ ಮಾಡಬೇಕು. ಸೊ ಸೆಕೆಂಡ್ ಕೇಸ್ ಏನಿದೆ, ದೆನ್ ಈ ಸ್ಲೋ ಡೌನ್ ಯೂನಿಫಾರ್ಮ್ಲಿ. ಸೊ ದೆನ್ ಸ್ಲೋ ಡೌನ್ ಆಗಿ 4 meter per second ಹೆಂಡ್ ಆಗ್ತಾ ಹೋಗ್ತಿದೆ. ಸೊ ಅವಾಗ ಇದು 4 meter per second ಏನಾಗುತ್ತೆ ಫೈನಲ್ ವೆಲಾಸಿಟಿ ಆದ್ರೆ, ಸೊ ಇನಿಷಿಯಲ್ ವೆಲಾಸಿಟಿ ಎಲ್ಲಿಂದ ಶುರು ಆಗುತ್ತಾಗ, ಸೊ ಯು ಏನಾಗುತ್ತೆ ಅವಾಗ 6
ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಟಿ ಬಂದು 5 ಸೆಕೆಂಡ್ಸ್ ಆಗುತ್ತೆ. ಸೊ ಇದೆರಡೂ ಕೇಸಸ್ ಅಲ್ಲಿ ಈಗ ನಾವು ಏನ್ ಮಾಡ್ಬೇಕು, ಆಕ್ಸಲರೇಷನ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತೆ. ಸೊ ಇದೆರಡೂ ಕೇಸಲ್ಲಿ ನೀವೇನ್ ಮಾಡ್ಬೇಕು, ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿ ಆನ್ಸರ್ ಎಷ್ಟಿದೆ ಅನ್ನೋದು ನೋಡಿ. ಸೊ ಜೊತೆಗೆ ಆಕ್ಸಲರೇಷನ್ ಕೆಲವೊಮ್ಮೆ ಮೈನಸ್ ಅಲ್ಲಿ ಬರುತ್ತೆ. ಓಕೆನಾ, ಈ ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ ಕೇಸ್ ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ಏನಕ್ಕೆ ನೆಗೆಟಿವ್ ಅಲ್ಲಿ ಬರುತ್ತೆ ಅಂತಂದ್ರೆ, ಸೊ ಅಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗಿದೆ ಅಂತ, ಸೊ ಆಕ್ಸಲರೇಷನ್ ಡಿಕ್ರೀಸ್ ಆಗ್ತಿದೆ ಅಂತ. ಸೊ ಅದಕ್ಕೆ ಆ ಟರ್ಮ್ಗೆ ನಾವ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ರಿಟಾರ್ಡೇಷನ್ ಅಥವಾ ಡಿಸಲರೇಷನ್ ಅಂತ ಯೂಸ್ ಮಾಡ್ತೀವಿ, ಆಯ್ತಾ. ಸೊ ಇಲ್ಲಿ ಕೂಡ ನೋಡ್ಬೋದು, ದ ಡ್ರೈವರ್ ಡಿಕ್ರೀಸಸ್ ದ ಸ್ಪೀಡ್ ಆಫ್ ಕಾರ್ ಫ್ರಮ್ 45 to 25 ಅಂತಿದೆ, ಆಯ್ತಾ. ಸೊ ಡಿಕ್ರೀಸ್ ಮಾಡ್ತಿದೆ ಅಂತಂದ್ರೆ U45 ಇದೆ, V ಏನಿದೆ 25 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇಲ್ಲಿ ನಮಗೆ ಫಾರ್ಮುಲಾ V ಮೈನಸ್ U ಬೈ ಟಿ ಆಗಿರೋದ್ರಿಂದ, ಸೊ V ಎಷ್ಟಿದೆ 25 ಮೈನಸ್ 45 ಬೈ 5. ಸೊ ಇಲ್ಲೇ ನಮ್ಗೆ ನೆಗೆಟಿವ್ ಅಲ್ಲಿ ಬಂದ್ಬಿಡುತ್ತೆ. ಸೊ 25 ಇಂದ 45 ಇಂದ 25 ಮೈನಸ್ ಮಾಡಿದಾಗ ನಮಗೆ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ಅಂತ ಟೈಮಲ್ಲಿ ನಮಗೆ ಎಕ್ಸಲರೇಷನ್ ಕೂಡ ಏನಾಗ್ತಾ ಹೋಗುತ್ತೆ, ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ಈಗ 20/5 ಅಂತ ಬರುತ್ತೆ ಅನ್ಕೊಂಡ್ರೆ, ಸೊ ಫೈನಲ್ ಆಗಿ ಏನ್ ಬರುತ್ತೆ, -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಮೈನಸ್ ಬರ್ತಿದೆ ಅಂತಂದ್ರೆ ಇಟ್ಸ್ ಡಿಕ್ರೀಸಸ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಅಂತ ನೆಗೆಟಿವ್ ಸೈನ್ ಇದ್ದಾಗ ಡಿಕ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಾವು ರಿಟಾರ್ಡೇಷನ್ ಅಥವಾ ಡಿಸಲರೇಟ್ ಆಗ್ತಿದೆ ಅಂತ ಹೇಳುವಂಥದ್ದು, ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಇವತ್ತಿನ ಕ್ಲಾಸಲ್ಲಿ. ಸೊ ಟೈಪ್ಸ್ ಆಫ್ ಮೋಷನ್ ಗೊತ್ತಿರುತ್ತೆ ಅಲ್ವಾ. ಸೊ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಯೂನಿಫಾರ್ಮ್ ಮೋಷನ್ ಮತ್ತೆ ನಾನ್ ಯೂನಿಫಾರ್ಮ್ ಮೋಷನ್ ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ಸೊ ಯೂನಿಫಾರ್ಮ್ ಮೋಷನ್ ಅಂತ ಅಂದ್ರೆ ಏನಿಲ್ಲ, ಸೊ ಒಂದು ಆಬ್ಜೆಕ್ಟ್ ಈಕ್ವಲ್ ಡಿಸ್ಟೆನ್ಸ್ ನ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಕವರ್ ಮಾಡೋಂಥದ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಹೇಳೋಂಥದ್ದು. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡೋಣ. ಅನ್ ಅಥ್ಲೆಟ್ ರನ್ಸ್ ಅ ಮ್ಯಾರಥಾನ್ 8 ಕಿಲೋಮೀಟರ್ ಲಾಂಗ್ ಸ್ಟಾರ್ಟಿಂಗ್ ಅಟ್ 9 AM. He covers 2 kilometer in every 1 hour, thus covering the whole distance in 4 hours ಅಂತಿದೆ. ಸೊ ಹಾಗಿದ್ರೆ ಏನಾಗುತ್ತೆ, ಮ್ಯಾರಥಾನ್ ಶುರು ಆಗಿದೆ, ಅದು 4 ಅವರ್ಸ್ ಅಂದ್ರೆ 9 ಶುರು ಆಗಿದೆ ಅಂದ್ರೆ 4 ಅವರ್ಸ್ ಅಂದ್ರೆ 9, 10, 11, 12 ಅಂತ ಅನ್ಕೊಳ್ಳೋಣ. ಸೊ ಈಚ್ ಅವರಿಗೆ 1 ಅವರ್ಗು 2 ಕಿಲೋಮೀಟರ್ ಟ್ರಾವೆಲ್ ಆಗ್ತಿದ್ದಾರೆ. ಸೊ ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ನ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂದ್ರೆ 1 ಅವರ್ ಅಲ್ಲೇನೆ ಎಲ್ಲ ಡಿಸ್ಟೆನ್ಸ್ ನ ಕವರ್ ಮಾಡಿದ್ದಾರೆ. ಸೊ ಇಲ್ಲೇನಾಯ್ತು, ಈಕ್ವಲ್ ಡಿಸ್ಟೆನ್ಸ್ ನ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಕವರ್ ಮಾಡೋಂಥದ್ನ ನಾವು ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಸೊ ಅಂತ ಟೈಮಲ್ಲಿ ನಮಗೆ ಗ್ರಾಫ್ ಹೇಗ್ ಬರುತ್ತೆ ಅಂದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ, ಓಕೆನಾ. ಸೊ ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ನೋಡಿದ್ರೆ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಅದು ಸೊ ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ಅದೇ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ತಗೊಂಡಾಗ, ಸೊ ಅಲ್ಲಿ ಆಬ್ಜೆಕ್ಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಟೈಮ್ ಈಕ್ವಲ್ ಆಗಿರುತ್ತೆ, ಬಟ್ ಏನಾಗಿರುತ್ತೆ ಅಲ್ಲಿ ಡಿಸ್ಟೆನ್ಸ್ ಅನ್ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ಬೋದು, ಎ ಕಾರ್ ಟ್ರಾವೆಲ್ಸ್ 15 ಕಿಲೋಮೀಟರ್ ಇನ್ 1 hour ಡ್ಯೂ ಟು ಹೆವಿ ಟ್ರಾಫಿಕ್. ಸೊ ತುಂಬಾ ಟ್ರಾಫಿಕ್ ಇರೋದ್ರಿಂದ 1 ಅವರ್ಗೆ 15 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ 1 ಅವರ್ ಏನಾಗುತ್ತೆ, ಲೆಸ್ ಟ್ರಾಫಿಕ್ ಇರುತ್ತೆ. ಸೊ ಆ ಕಾರಣಕ್ಕೆ ಅಲ್ಲಿ 25 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿದ್ದಾರೆ, ಆಯ್ತಾ. ಸೊ ಲೆಫ್ಟ್ ಟ್ರಾಫಿಕ್ ಅಂದ್ರೆ ಸ್ವಲ್ಪ ಸ್ಪೀಡಲ್ಲಿ ಹೋಗಿದ್ದಾರೆ. ಸೊ ದೆನ್ ಯಾವ ಔಟ್ಸ್ಕರ್ಟ್ ಅಲ್ಲಿ ಇದ್ದಾರೆ, ಆಯ್ತಾ. ಸೊ ಸಿಟಿಯಿಂದ ಹೊರಗಡೆ ಇದಾರೆ, ಅಲ್ಲಿ ಯಾವ್ದೇ ತರ ವೆಹಿಕಲ್ಸ್ ಇರಲ್ಲ, ಏನಿರಲ್ಲ. ಸೊ 1 ಅವರಿಗೆ ಅಲ್ಲಿ 35 ಕಿಲೋಮೀಟರ್ ಅಷ್ಟನ್ನ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನಾಗಿದೆ, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇದೆ, ಬಟ್ ಅನ್ಈಕ್ವಲ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ. ಸೊ ಅಂತ ಟೈಮಲ್ಲಿ ನಮಗೆ ಗ್ರಾಫ್ ಹೇಗೆ ಬರುತ್ತೆ ಅಂದ್ರೆ ಕರ್ವ್ ಪಾತ್ ಬರುತ್ತೆ, ಆಯ್ತಾ. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ನೋಡಿದಾಗ ಅಲ್ಲಿ ಕರ್ವ್ ಪಾತ್ ಬರುತ್ತೆ. ಸೊ ಇದು ಬಂದು ಮೋಷನ್ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ಆಯ್ತು. ಸೊ ಅದ್ರದ್ದೇ ಇಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ನ ಹಾಕಿದೀನಿ. ಸೊ ಇದನ್ನ ನೋಡ್ತಾ ಜೊತೆಗೆ ಇವಾಗ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಗೂಗಲ್ ಫಾರ್ಮ್ ಹಾಕ್ತಾರೆ. ನಿಮಗೆ ಪ್ರೀವಿಯಸ್ ಎಲ್ಲ ಹಾಕ್ತಿದ್ವಿ ಅಲ್ವಾ. ಸೊ ಗೂಗಲ್ ಫಾರ್ಮ್ ಏನಿದೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ, ಅದನ್ನ ಫಿಲ್ ಮಾಡ್ತಾ ಹೋಗಿ. ಸೊ ಅದು ನಿಮ್ನ ಟ್ರ್ಯಾಕ್ ಮಾಡಕ್ಕೆ ಅಂತ ಹೇಳಿ. ಸೊ ಅದು ಏನೇನೆಲ್ಲ ಕ್ವಶನ್ಸ್ ಇದೆ, ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ. ಇವತ್ತೇನ್ ಟಾಪಿಕ್ ಮಾಡಿದೀವೋ ಆ ಟಾಪಿಕ್ ಬೇಸಿಸ್ ಮೇಲೆ ಕ್ವಶನ್ಸ್ ಇದೆ, ಅದಕ್ಕೆ ಸಾಲ್ವ್ ಮಾಡಿ. ಸೊ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಸಾಲ್ವ್ ಮಾಡಕ್ಕೆ ಅದಕ್ಕೆ ಟೈಮ್ ಬೇಕಿರುತ್ತೆ. ಸೊ ಟೈಮ್ ತಗೊಂಡು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಸೊ ಜೊತೆಗೆ ಇಲ್ಲಿ ಏನಿದೆ ಯೂನಿಫಾರ್ಮ್ ಮತ್ತೆ ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ಕೆಲವೊಂದು ಡಿಫ್ರೆನ್ಸಸ್ ಏನಿದೆ, ಡಿಫ್ರೆನ್ಸ್ ಬಿಟ್ವೀನ್ ಯೂನಿಫಾರ್ಮ್ ಮೋಷನ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕೇಳಿದ್ರೆ ಅನ್ನೋ ಕಾರಣಕ್ಕೆ ಇದಾಕಿರೋಂಥದ್ದು. ಸೊ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಡೆಫಿನೇಷನ್ ಗೊತ್ತಿದೆ. ಸೊ ಯೂನಿಫಾರ್ಮ್ ಮೋಷನ್ಗೂ ಮತ್ತೆ ನಾನ್ ಯೂನಿಫಾರ್ಮ್ ಮೋಷನ್ಗೂ. ಸೊ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಸೊ ಡೆಫಿನೇಷನ್.
ಸೊ ಆವರೇಜ್ ಸ್ಪೀಡ್ ಅಂತ ಬಂದಾಗ ಇಲ್ಲಿ ಸೇಮ್ ಇರುತ್ತೆ ಯಾವಾಗ್ಲೂ ಸ್ಪೀಡ್, ಆಕ್ಚುಯಲ್ ಸ್ಪೀಡ್ ಏನಿರುತ್ತೆ ಆಬ್ಜೆಕ್ಟ್ ಸೇಮ್ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ ವೇರೀಸ್ ಆಗ್ತಿರುತ್ತೆ. ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಸೇಮ್ ಇರಲ್ಲ, ವೇರಿ ಆಗ್ತಿರುತ್ತೆ. ಸೊ ಯೂನಿಫಾರ್ಮ್ ಮೋಷನ್ ಅಲ್ಲಿ ಆಕ್ಸಿಲರೇಷನ್ ಯಾವಾಗ್ಲೂ 0 ಆಗಿರುತ್ತೆ. ಬಟ್ ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ನಾನ್ 0 ಆಗಿರುತ್ತೆ. ಸೊ ನಾವು ಟೈಮ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡಿದಾಗ ಯೂನಿಫಾರ್ಮ್ ಮೋಷನ್ದು ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ನಾನ್ ಯೂನಿಫಾರ್ಮ್ ಮೋಷನ್ದು ಕರ್ವ್ಡ್ ಲೈನ್ ಇರುತ್ತೆ ಅಲ್ವಾ? ಸೊ ಎಕ್ಸಾಂಪಲ್ ಅಲ್ಲಿ ಪ್ರೀವಿಯಸ್ಲಿ ಎಕ್ಸಾಂಪಲ್ಸ್ ನೋಡಿದ್ವಿ. ದ ಮೋಷನ್ ಆಫ್ ಅ ಟ್ರಕ್ ಆನ್ ದ ಹೈವೇ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಿರುತ್ತೆ. ಬಟ್ ಇಲ್ಲಿ ಒಂದು ಏನಿದೆ, ದ ಸ್ಪೀಡ್ಲಿ ವೆಹಿಕಲ್ ಆಕ್ಸಲರೇಟ್ ಆಗ್ತಿರುತ್ತೆ ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇದು ಕೆಲವೊಂದು ಡಿಫ್ರೆನ್ಸಸ್ ನ ಹಾಕಿರೋದು. ಸೊ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಹಾಕಿದ್ದಾರೆ ಲಿಂಕ್. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಲಿಂಕ್ ಓಪನ್ ಆಗುತ್ತೆ. ಎಸ್, ಥರ್ಡ್ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಆಪ್ಷನ್ ಡಿ 1.127 ಅವರ್ಸ್ ಅಂತ. ಎಸ್, ಗುಡ್, ಕರೆಕ್ಟ್ ಆನ್ಸರ್. ಲಿಂಕ್ ಓಪನ್ ಆಗ್ತಿಲ್ಲ ಅಂತಂದ್ರೆ ಅಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮ್ ರೆಸ್ಪಾನ್ಸಸ್ ಆನ್ಸರ್ಸ್ ಏನಿದೆ ಅಲ್ಲಿಗೆ ಹಾಕ್ತಾ ಹೋದ್ರೆ ಆಯ್ತು. ಲಿಂಕ್ ಹಾಕಿದ್ದಾರೆ, ಚಾಟ್ ಬಾಕ್ಸ್ ಅಲ್ಲಿ ಇದೆ, ನೋಡಿ. ಸೊ ಹಾಗೆ ಅದನ್ನ ನೋಡ್ತಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋರು ಸಾಲ್ವ್ ಮಾಡ್ಬೋದು. ಲಿಂಕ್ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿ ನೋಡಿ, ಓಪನ್ ಆಗುತ್ತೆ. ಯಾರಿಗೂ ಓಪನ್ ಆಗ್ತಿಲ್ವಾ? ಸೊ ಓಪನ್ ಆಗ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ, ಯಾರಿಗೂ ಓಪನ್ ಆಗ್ತಿದೆ ಅವರು ಒಂದ್ಸಲ ಚೆಕ್ ಮಾಡ್ತೀವಿ. ಲಿಂಕ್ ಇಸ್ ನಾಟ್ ಓಪನಿಂಗ್. ಓಪನ್ ಆಗ್ತಿದೆ, ಇನ್ನೊಂದ್ಸಲ ಕ್ಲಿಕ್ ಮಾಡಿ. ಇನ್ನೊಂದ್ಸಲ ಲಿಂಕ್ ಹಾಕ್ತಾರೆ, ಹಾಕ್ತಾರೆ, ವೆಯ್ಟ್ ಮಾಡಿ. ಕಾಪಿ ಮಾಡಿ ಲಿಂಕ್ ಗೂಗಲ್ಗೆ ಹಾಕಿ, ಅವಾಗ ಓಪನ್ ಆಗುತ್ತೆ. ಅಕ್ಸೆಸ್ ಕೊಟ್ಟಿಲ್ವಾ? ವೇಟ್. ವೆಯ್ಟ್ ಮಾಡಿ, ಆಗ್ತಾರೆ ಮತ್ತೆ. ಸೊ ಇಲ್ಲಿ ಫಿಲ್ ಮಾಡಕ್ಕಾಗಿಲ್ಲ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಏನಿದೆ, ಸೊ ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ಲಿಂಕ್ ಶೇರ್ ಮಾಡ್ತಾರೆ. ಸೊ ಅಲ್ಲಿ ಆದ್ರೂ ಟ್ರೈ ಮಾಡಿ, ಚೆಕ್ ಮಾಡ್ತಾರೆ. ಕೊಡ್ತಿದ್ದಾರೆ, ಆಕ್ಸೆಸ್ ಕೊಡ್ತಿದ್ದಾರೆ. ಸೊ ಅಲ್ಲಿವರೆಗ ಅದು ಓಪನ್ ಆಗೋವರೆಗ ನೀವು ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಿರ್ಬೋದು. ಅಥವಾ ಪ್ರೀವಿಯಸ್ ಅಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ ಏನಾದ್ರು ಡೌಟ್ ಇದ್ರೆ ಅಥವಾ ಸಾಲ್ವ್ ಮಾಡಿದ್ರೆ ಅದ್ರದ್ದು ಆನ್ಸರ್ಸ್ ನ ಕೂಡ ಇಲ್ಲಿ ಸೆಂಡ್ ಮಾಡಿದ್ರೆ ನಂಗೆ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ಹೇಳ್ತೀನಿ. ಇವಾಗ ನೋಡಿ, ಇವಾಗ ಲಿಂಕ್ ಹಾಕಿದ್ದಾರೆ, ಇವಾಗ ಕ್ಲಿಕ್ ಮಾಡಿ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ. ಆಗ್ತಿದ್ಯಾ? ಇವಾಗ ಆಗ್ತಿದೆ ಅಂತೆ. ಸೊ ಟ್ರೈ ಮಾಡಿ ಎಲ್ರು. ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಲಿಂಕ್ ಹಾಕಿರ್ತಾರೆ, ಶೇರ್ ಮಾಡಿ. ಯಾಕೆಂದ್ರೆ ಅದು ಪ್ರಾಬ್ಲಮ್ಸ್ ಇರೋದ್ರಿಂದ ಸಾಲ್ವ್ ಮಾಡಕ್ಕೆ ಟೈಮ್ ಬೇಕಿರುತ್ತೆ. ಸೊ ಈ ಪ್ರಾಬ್ಲಮ್ ಪ್ರೀವಿಯಸ್ ಅಲ್ಲಿ ಪ್ರಾಬ್ಲಮ್ ಮಾಡಿದ್ವಿ ಅಲ್ವಾ? ಸೊ ಅದೇ ರೀತಿ
A boy traveled a distance of 1 kilometer towards east, 3 kilometer towards south, and finally 5 kilometer towards east. Find the total distance traveled and the resultant displacement ಅಂತಿದೆ. ಸೊ 1, 3, 5. ಸೊ ಮೂರನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಡಿಸ್ಟೆನ್ಸ್ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದೇ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದರೆ ಸೊ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಲೈನ್ಸ್ ಎಕ್ಸ್ಟೆಂಡ್ ಮಾಡಿಕೊಂಡು ಸೊ ನಂತರ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ ಈ ಪ್ರಾಬ್ಲಮ್. ಲಿಂಕ್ ಓಪನ್ ಆಗ್ತಿದೆ ಎಲ್ರಿಗೂ ಅಂತ ಅನ್ಕೊಂತೀನಿ. ಫಾರ್ಟಿ ಕಿಲೋಮೀಟರ್ ಅಂತ ಹಾಕಿದ್ದೀರಾ. ಬರೀ 45 ಕಿಲೋಮೀಟರಾ? ಸೃಷ್ಟಿ ಪಿ ಜಮಖಂಡಿ 45. ಓಕೆ, 45 ಅಷ್ಟೇನಾ? ಸೊ 9 ಕಿಲೋಮೀಟರ್ ಅನ್ನೋದು ಡಿಸ್ಟೆನ್ಸ್ ಆಯಿತು. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ? ಸೊ ಡಿಸ್ಟೆನ್ಸ್ ಓಕೆ 9 ಕಿಲೋಮೀಟರ್. ಗೂಗಲ್ ಫಾರ್ಮಲ್ಲಿ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ ಅನ್ಕೊಂತೀನಿ. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಅನ್ನೋದನ್ನ ನೋಡಿ, ಜೊತೆಗೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಲಿಂಕ್ ಗೂಗಲ್ ಫಾರ್ಮ್ ಇನ್ನ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ವಾಟ್ಸಪ್ ಗ್ರೂಪಲ್ಲಿ ಏನಿದೆ ಅಲ್ಲೂ ಕೂಡ ಲಿಂಕ್ ಹಾಕ್ತಾರೆ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ. ಸೊ ನಾಳೆ ಅಗೇನ್ ಕ್ಲಾಸ್ ಇರುತ್ತೆ ಈಕ್ವೇಷನ್ಸ್ ಆಫ್ ಮೋಷನ್ ಮೇಲೆ. ಇದೇ ಟಾಪಿಕ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಆಯ್ತಾ? ಸೊ ನಾಳೆ ಕೂಡ ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಇವತ್ತು ಎಲ್ರಿಗೂ ಜಾಯ್ನ್ ಆಗಕ್ಕೆ ಹೇಳಿ. ಜೊತೆಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಅಥವಾ ಯಾರಿಗಾದ್ರೂ ಕ್ಲಾರಿಫೈ ಬೇಕಿತ್ತು, ಬೇರೆಯವ್ರಿಗೆ ವಿಡಿಯೋ ಬೇಕಿತ್ತು ಅನ್ನಂಗಿದ್ರೆ ಏನು ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಸೊ ಅಲ್ಲಿ ಒಂದು ಪ್ಲೇ ಲಿಸ್ಟ್ ನರ್ಸರೀಸ್ ಆಫ್ ಟ್ಯಾಲೆಂಟ್ ಅನ್ನೋ ಒಂದು 2025-26 ನರ್ಸರೀಸ್ ಆಫ್ ಟ್ಯಾಲೆಂಟ್ ಅನ್ನೋ ಪ್ಲೇ ಲಿಸ್ಟ್ ಇದೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ನಾಳೆ ಈ ವಿಡಿಯೋ, ಇವತ್ತಿನ ಕ್ಲಾಸ್ದು ವಿಡಿಯೋ ಇದು ಇರುತ್ತೆ. ಜೊತೆಗೆ ಇವತ್ತಿಗೆ ಗೂಗಲ್ ಫಾರ್ಮ್ಗೆ ಏನೇನು ಆನ್ಸರ್ ಕ್ವಶನ್ಸ್ ಕೊಟ್ಟಿದೀವಲ್ವಾ ಅದು ಸರಿನಾ ತಪ್ಪಾ ನೀವು ಮಾಡಿರೋ ಆನ್ಸರ್ ಅಂತ ನೋಡೋಕೆ. ಸೊ ನಾಳೆ ಕ್ಲಾಸಲ್ಲಿ ಶೋ ಆಗುತ್ತೆ ಅದು ಆನ್ಸರ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನ, ಕೀ ಆನ್ಸರ್ಸ್ನ ಹಾಕ್ತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ ಇಸ್ 45 ಕಿಲೋಮೀಟರ್. ಓಕೆ, ಬಟ್ 45 ಬರೀ 45 ಅಲ್ಲ, ಸ್ಕ್ವೇರ್ ರೂಟ್ ಆಫ್ 45 ಕಿಲೋಮೀಟರ್. ಸೊ ಇಲ್ಲಿ ಯಾರೋ ಒಬ್ರು ಹಾಕಿದ್ರು ಪ್ರೀವಿಯಸ್ಲಿ 6 ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ. ಸೊ ಕರೆಕ್ಟ್ ಆನ್ಸರ್ ಇದೆ ಅದು. ಸೊ ಸ್ಕ್ವೇರ್ ರೂಟ್ನ ರಿಮೂವ್ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ನೋಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಅದು 6.7 ಕಿಲೋಮೀಟರ್ ಅಷ್ಟು ಬರುತ್ತೆ. ಓಕೆನಾ? ಸೊ ವಾಟ್ಸಪ್ ಚಾನಲಲ್ಲಿ ಇದು ಗೂಗಲ್ ಫಾರ್ಮ್ನ ಅಪ್ಲೋಡ್ ಮಾಡ್ತಾರೆ. ಸೊ ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ.